ಓಂ ಶಾಂತಿ. ಅವ್ಯಕ್ತ ಮುರಳಿಯನ್ನು ನೀವು ಕೇಳ್ತಾ ಇದ್ದೀರಿ. ಇವತ್ತಿನ ಅವ್ಯಕ್ತ ಮಹಾವಾಕ್ಯದಲ್ಲಿ ಬಾಬಾ ಸಂಪೂರ್ಣ ಸ್ಥಿತಿಯ ಪರೀಕ್ಷೆ, ಅದನ್ನು ತಿಳಿದುಕೊಳ್ಳುವ, ಅದನ್ನು ಹೇಗೆ ಅಂತೇಳಿ ತಿಳಿದುಕೊಳ್ಳಬಹುದು ಅಂತ ಹೇಳುವಂಥ ವಿಷಯದಲ್ಲಿ ಬಾಬಾ ಮಾತಾಡ್ತಾರೆ. ಸಂಪೂರ್ಣ ಸ್ಥಿತಿಯ ತಿಳಿದುಕೊಳ್ಳುವುದು ಹೇಗೆ ಅಂತ ಈ ಮಹಾವಾಕ್ಯವನ್ನು ನುಡಿಸಿರುವಂತಹ ಡೇಟ್ ಆಗಿದೆ 8/6/72. ಬಾಬಾ ಹೇಳ್ತಾ ಇದ್ದಾರೆ, अपने को विघ्न विनाशक समझते हो, कोई भी प्रकार का विघ्न सामने आवे तो सामना करने की शक्ति अपने में अनुभव करते हो. ಬಾಬಾ ಪ್ರಶ್ನೆ ಕೇಳ್ತಾ ಇದ್ದಾರೆ, ನಿಮ್ಮನ್ನು ವಿಘ್ನ ವಿನಾಶಕ ಅಂತೇಳಿ ತಿಳ್ಕೊಂಡಿದ್ದೀರಾ ಅಂತ ಬಾಬಾ ಕೇಳ್ತಾರೆ. ಯಾವುದೇ ಪ್ರಕಾರದ ವಿಘ್ನ ಎದುರಿಗೆ ಬಂದಿದೆ ಮತ್ತು ಅದನ್ನು ಎದುರಿಸುವ ಶಕ್ತಿ ನಿಮ್ಮ ಹತ್ರ ಉಂಟು ಅಂತ ಹೇಳಿ ಅನುಭವ ಮಾಡ್ತೀರಾ ಅಂತ ಬಾಬಾ ಕೇಳ್ತಾ ಇದ್ದಾರೆ. अर्थात अपने पुरुषार्थ से अपने आप को बाप दादा के व अपनी संपूर्ण स्थिति के समीप जाते अनुभव करते हो व वहाँ का वहाँ ही रुकने वाले अपने को अनुभव करते हो ಅಂತ ಹೇಳಿದರೆ, ನಮ್ಮ ಪುರುಷಾರ್ಥದಿಂದ ನಮ್ಮನ್ನು ನಾವು ಬಾಪ್ ದಾದಾರವರ ಅಥವಾ ತನ್ನ ಸಂಪೂರ್ಣ ಸ್ಥಿತಿಯ ಸಮೀಪಕ್ಕೆ ಹೋಗುವ ಅನುಭವ ಮಾಡ್ತಾ ಇದ್ದೀರಾ, ಅಥವಾ ಅಲ್ಲಿಯೇ ನಿಂತಿರುವವರ ಹಾಗೆ, ಎಲ್ಲಿದ್ದೇವೆಯೋ ಅಲ್ಲೇ ನಿಂತಿರುವವರ ಹಾಗೆ ತಮ್ಮನ್ನು ಅನುಭವ ಮಾಡ್ತಾ ಇದ್ದೀರಾ ಅಂತ ಬಾಬಾ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. जैसे राही कब रुकता नहीं है, ऐसे ही अपने को रात के राही समझ चलते रहते हो ना. ಒಬ್ಬರು ಪ್ರಯಾಣಿಕ ಅಂತ ಹೇಳಿದರೆ ಅವರು ನಿಲ್ಲುವುದಿಲ್ಲ, ಪ್ರಯಾಣ ಮಾಡ್ತಾನೇ ಇರ್ತಾರೆ. ಹಾಗೆ ತಮ್ಮನ್ನು ರಾತ್ರಿಯ ಪ್ರಯಾಣಿಕ ಎಂದು ತಿಳಿದು ನಡೀತಾ ಇದ್ದೀರಾ ಅಂತ ಬಾಬಾ ಕೇಳ್ತಾ ಇದ್ದಾರೆ. ಹಾಗೆ ನಡೀತಾ ಇರ್ತೀರಲ್ವಾ ಅಂತ ಬಾಬಾ ಕೇಳ್ತಾ ಇದ್ದಾರೆ. संपूर्ण स्थिति का मुख्य गुण प्रैक्टिकल कर्म में व स्थिति में क्या दिखाई देता है? वह संपूर्ण स्थिति का विशेष गुण कौन सा होता है जिस गुण से यह परख सको कि अपनी संपूर्ण स्थिति के समीप है व दूर है. बाबा ಹೇಳ್ತಾ ಇದ್ದಾರೆ, ಸಂಪೂರ್ಣ ಸ್ಥಿತಿಯ ಮುಖ್ಯ ಗುಣ ಪ್ರಾಕ್ಟಿಕಲ್ ಕರ್ಮದಲ್ಲಿ ಹಾಗೂ ಸ್ಥಿತಿಯಲ್ಲಿ ಏನು ಕಂಡು ಬರ್ತಾ ಇದೆಯೋ ಅಥವಾ
ಸಂಪೂರ್ಣ ಸ್ಥಿತಿಯ ವಿಶೇಷ ಗುಣ ಯಾವುದು ಇರ್ತದೆಯೋ ಆ ಗುಣದಿಂದ ಇದನ್ನು ತಿಳಿದುಕೊಳ್ಳಲಿಕ್ಕೆ ಸಾಧ್ಯ ಆಗ್ತಾ ಇದೆಯಾ? ತಮ್ಮ ಸಂಪೂರ್ಣ ಸ್ಥಿತಿಗೆ ಸಮೀಪ ಅಥವಾ ದೂರ ಇದ್ದೇವೆಯಾ ಅಂತ ತಿಳಿದುಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಯಾವ ಗುಣ ಇರ್ತದೆಯೋ, ಸಂಪೂರ್ಣ ಸ್ಥಿತಿಯ ವಿಶೇಷ ಗುಣ ಯಾವುದಿರ್ತದೆ ಆ ಗುಣದಿಂದ ಇದನ್ನು ನೀವು ತಿಳಿದುಕೊಳ್ಬೋದಾಗಿದೆ. ತಮ್ಮ ಸಂಪೂರ್ಣ ಸ್ಥಿತಿಯ ಸಮೀಪ ಇದ್ದೇವೆಯೋ ಅಥವಾ ದೂರ ಇದ್ದೇವೆಯೋ ಅಂತ ಇದನ್ನು ನೀವು ತಿಳಿದುಕೊಳ್ಬೋದಾಗಿದೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. अभी 1 सेकंड के लिए अपनी संपूर्ण स्थिति में स्थित होते हुए फिर बताओ कौन सा विशेष गुण संपूर्ण स्टेज को व स्थिति को प्रत्यक्ष करता है. ಈಗ ಎಕ್ಸಾಂಪಲ್ಗೆ ಬಾಬಾ ಹೇಳ್ತಾ ಇದ್ದಾರೆ, ಈಗ ಒಂದು ಕ್ಷಣಕ್ಕೋಸ್ಕರ ತಮ್ಮ ಸಂಪೂರ್ಣ ಸ್ಥಿತಿಯಲ್ಲಿ ಸ್ಥಿತರಾಗಿ ನಂತರ ಹೇಳಿ ಯಾವ ವಿಶೇಷ ಗುಣ ಸಂಪೂರ್ಣ ಸ್ಥಿತಿಗೆ ಅಥವಾ ಸ್ಥಿತಿಯನ್ನು ಪ್ರತ್ಯಕ್ಷ ಮಾಡ್ತದೆ. ಸಂಪೂರ್ಣ ಸ್ಟೇಜ್ ಅಂದರೆ ಸ್ಥಿತಿಯನ್ನು ಪ್ರತ್ಯಕ್ಷ ಮಾಡ್ತದೆ, ಯಾವ ವಿಶೇಷ ಗುಣ ಅಂತ ಹೇಳಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. संपूर्ण स्टेज व संपूर्ण स्थिति जब आत्मा की बन जाती है तो इसका प्रैक्टिकल कर्म में क्या गायन है. ಬಾಬಾ ಹೇಳ್ತಾ ಇದ್ದಾರೆ, ಸಂಪೂರ್ಣ ಸ್ಥಿತಿಯ ಆತ್ಮ ಯಾವಾಗ ಇದನ್ನು ಪಡ್ಕೊಳ್ತದೆ ಇದರ ಪರಿಣಾಮವಾಗಿ ಪ್ರಾಕ್ಟಿಕಲ್ ಕರ್ಮದಲ್ಲಿ ಏನು ಗಾಯನ ಬರ್ತದೆ ಅಂತ ಬಾಬಾ ಕೇಳ್ತಾರೆ. ಅದು ಯಾವುದು? ಬಾಬಾ ಹೇಳ್ತಾ ಇದ್ದಾರೆ ಸಮಾನತೆ ಅಂತ ಬಾಬಾ ಹೇಳ್ತಾರೆ. ಸಂಪೂರ್ಣ ಸ್ಥಿತಿಯನ್ನು ಪಡೆದುಕೊಂಡಾಗ ಆತ್ಮ ಪ್ರಾಕ್ಟಿಕಲ್ ಕರ್ಮದಲ್ಲಿ ಏನು ಕಂಡು ಬರ್ತದೆ? ಸಮಾನತೆ ಕಂಡು ಬರ್ತದೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಹೇಗೆ, ಯಾವುದರಲ್ಲಿ ಸಮಾನತೆ ಅಂತ ಹೇಳಿದರೆ, ನಿಂದಾ ಸ್ತುತಿ जय पराजय सुख दुख सभी में समानता रहे, इसको कहा जाता है संपूर्णता की स्टेज. ಸಮಾನತೆ ಅಂತ ಹೇಳಿದರೆ ನಿಂದನೆ ಸ್ತುತಿ, ಜಯ ಪರಾಜಯ, ಸುಖ ದುಃಖ ಎಲ್ಲದರಲ್ಲಿ ಕೂಡ ಸಮಾನತೆ ಇರಬೇಕು ಅಂತ ಬಾಬಾ ಹೇಳ್ತಾರೆ. ಇದಕ್ಕೆ ಹೇಳಲಾಗ್ತದೆ ಸಂಪೂರ್ಣತೆಯ ಸ್ಥಿತಿ ಅಂತ ಹೇಳಲಾಗ್ತದೆ. ಒಂದು ವೇಳೆ ನಮಗೆ ಈಗಲೂ ಕೂಡ ಫೀಲಿಂಗ್ ಆಗ್ತಾ ಇದೆ, ನಮಗೆ ನಿಂದನೆ ಮಾಡಿದಾಗ ನಮಗೆ ಫೀಲ್ ಆಗ್ತದೆ, ಯಾರಾದರೂ ಹೊಗಳ್ತಾ ಇದ್ದಾರೆ ಅಂತ ಹೇಳುವಾಗಲೂ ನಮಗೆ ಖುಷಿ ಆಗ್ತಾ ಇದೆ ಅಂತ ಹೇಳಿದಾಗ ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದರೆ ನಮಗೆ ಆ ವ್ಯವಸ್ಥೆಯಲ್ಲಿ ಸಮಾನತೆ ಇಲ್ಲ. ನಿಂದನೆ ಮಾಡಿದರೂ ಸ್ತುತಿ ಮಾಡಿದರೂ ವಾಸ್ತವಿಕವಾಗಿ ಒಂದೇ ಇದ್ದಾಗ ಇದನ್ನು ನಾವು ಸಂಪೂರ್ಣತೆ ಸ್ಥಿತಿ ಅಂತ ಹೇಳ್ಬೋದು ಅಂತ ಬಾಬಾ ಇವತ್ತು ಸ್ಪಷ್ಟ ಮಾಡ್ತಾ ಇದ್ದಾರೆ. दुख में भी सूरत व मस्तक पर दुख की लहर के बजाय सुख व हर्ष की लहर दिखाई दे. ಬಾಬಾ ಹೇಳ್ತಾ ಇದ್ದಾರೆ, ದುಃಖದ ಸಂದರ್ಭದಲ್ಲಿ ಕೂಡ ನಮ್ಮ ಮುಖದಲ್ಲಿ ದುಃಖದ ಅಲೆಯ ಬದಲಾಗಿ ಸುಖ ಅಥವಾ ಹರ್ಷದ ಅಲೆ ಕಂಡು ಬರಬೇಕು ಅಂತ ಬಾಬಾ ಹೇಳ್ತಾರೆ. ಪರಿಸ್ಥಿತಿ ದುಃಖದೇ, ಹಾಗಿದ್ರೂ ಕೂಡ ನಮ್ಮ ಮುಖದಲ್ಲಿ ಸುಖದ ಅಲೆ ಕಂಡು ಬರಬೇಕು ಅಂತ ಬಾಬಾ ಹೇಳ್ತಾರೆ. निंदा सुनते हुए भी ऐसे ही अनुभव हो कि यह निंदा नहीं, संपूर्ण स्थिति को परिपक्व करने के लिए यह महिमा योग्य शब्द है, ऐसी समानता रहे. ಹೇಗಿರಬೇಕಾಗ್ತದೆ ಅಂತ ಹೇಳಿದರೆ ಬಾಬಾ ಹೇಳ್ತಾ ಇದ್ದಾರೆ, ನಿಂದನೆಯನ್ನು ಕೇಳ್ತಾ ಇದ್ರೂ ಕೂಡ ಅನುಭವ ಹೀಗಿರಬೇಕು ಅಂತ ಹೇಳಿದರೆ ಇದು ನಿಂದನೆಯಲ್ಲ, ಸಂಪೂರ್ಣ ಸ್ಥಿತಿ ಅಂದರೆ ಪರಿಪಕ್ವ ಮಾಡುವುದಕ್ಕೋಸ್ಕರವಾಗಿ ಇದು ಮಹಿಮಾ ಯೋಗ್ಯ ಶಬ್ದವನ್ನು ನಾನು ಕೇಳ್ತಾ ಇದ್ದೇನೆ ಅಂತ ಹೇಳುವಾಗ ಈ ರೀತಿ ಸಮಾನತೆ ಇರಬೇಕು ಅಂತ ಬಾಬಾ ಹೇಳ್ತಾ ಇದ್ದಾರೆ. इसको ही बाप दादा के समीपता के ಸ್ಥಿತಿ कह सकते हैं. ಇದನ್ನೇ ಹೇಳ್ಬೋದು, ಬಾಪ್ ದಾದರವರ ಸಮೀಪತೆ ಸ್ಥಿತಿ ಅಂತ ಹೇಳ್ಬೋದು ಅಂತ ಬಾಬಾ ಸ್ಪಷ್ಟ ಮಾಡ್ತಾ ಇದ್ದಾರೆ. जरा भी अंतर ना आवे, ना दृष्टि में ना वृत्ति में. ಬಾಬಾ ಹೇಳ್ತಾರೆ ಅಂತರ ಎಲ್ಲಿಯೂ ಇರಬಾರ್ದಾಗಿದೆ, ವೃತ್ತಿಯಲ್ಲಿಯೂ ದೃಷ್ಟಿಯಲ್ಲಿಯೂ ಅಂತ ಬಾಬಾ ಹೇಳ್ತಾ ಇದ್ದಾರೆ. यह दुश्मन है, वह गाली देने वाला है, यह महिमा करने वाला है, यह वृत्ति ना रहे. ವೃತ್ತಿಯಲ್ಲಿ ಅಂದರೆ ಮನಸ್ಸಿನ ಪಿಕ್ಚರ್ ಏನಿದೆ
ಆ ಪಿಕ್ಚರ್ನಲ್ಲಿ ಇವರು ನನ್ನ ಶತ್ರು, ನನಗೆ ಇನ್ಸಲ್ಟ್ ಮಾಡುವಂಥವರು, ಇವರು ನನಗೆ ಮಹಿಮೆ ಮಾಡುವಂಥವರು ಅಂತ ಹೇಳಿದಾಗ ಇಲ್ಲಿ ಅಸಮಾನತೆ ಕಾಣ್ತಾ ಇದೆ. ಬಾಬಾ ಹೇಳ್ತಾರೆ ಇದು ವೃತ್ತಿಯಲ್ಲಿ ಕೂಡ ಇರಬಾರ್ದು ಅಂತ ಬಾಬಾ ಹೇಳ್ತಾರೆ. ಶುಭಚಿಂತಕ್ ಆತ್ಮ ಕಿ ವೃತ್ತಿ ವ ಕಲ್ಯಾಣಕಾರಿ ದೃಷ್ಟಿ ರಹೆ, दोनों प्रति एक समान, इसको कहा जाता है समानता. ಶುಭಚಿಂತಕ ಆತ್ಮದ ವೃತ್ತಿ ಅಥವಾ ಕಲ್ಯಾಣಕಾರಿ ದೃಷ್ಟಿ ಇರಲಿ ಅಂತ ಬಾಬಾ ಹೇಳ್ತಾರೆ. ಇಬ್ಬರ ಪ್ರತಿ, ಯಾರು ನಮಗೆ ಇನ್ಸಲ್ಟ್ ಮಾಡ್ತಾ ಇದ್ದಾರೆ, ನಮಗೆ ಮಹಿಮೆ ಮಾಡ್ತಾ ಇದ್ದಾರೆ, ಅವರಿಬ್ಬರ ಪ್ರತಿಯಾಗಿ ಕೂಡ ಸಮಾನ ಇರಬೇಕಾಗಿದೆ. ಕಲ್ಯಾಣಕಾರಿ ಭಾವನೆ ಶುಭಚಿಂತಕ ಸಮಾನ ಇರಬೇಕಾಗಿದೆ. ಇದಕ್ಕೆ ಸಮಾನತೆ ಅಂತ ಹೇಳಲಾಗ್ತದೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. समानता अर्थात बैलेंस ठीक ना होने के कारण अपने ऊपर बाप द्वारा ब्लिस नहीं ले सकते हैं. ಬಾಬಾ ಹೇಳ್ತಾ ಇದ್ದಾರೆ ಸಮಾನತೆ ಇಲ್ಲದೆ ಇದ್ದಾಗ, ಅಂದರೆ ಬ್ಯಾಲೆನ್ಸ್ ಸರಿ ಇಲ್ಲದೆ ಇದ್ದಾಗ ತನ್ನ ಮೇಲೆ ಹಾಗೂ ತನ್ನ ಮೇಲೆ ತಂದೆಯ ಮುಖಾಂತರ ಆಶೀರ್ವಾದ ತೆಗೆದುಕೊಳ್ಳಿಕ್ಕೆ ಸಾಧ್ಯವಾಗುವುದಿಲ್ಲ ಅಂತ ಬಾಬಾ ಹೇಳ್ತಾ ಇದ್ದಾರೆ. ತಂದೆಯ ಮುಖಾಂತರ ಆಶೀರ್ವಾದ ತೆಗೆದುಕೊಳ್ಳುವುದಕ್ಕೆ ಸಾಧ್ಯವಾಗುವುದಿಲ್ಲ. ಬಾಬಾ ಹೇಳ್ತಾ ಇದ್ದಾರೆ ತಂದೆ ಬ್ಲಿಸ್ಫುಲ್ ಆಗಿದ್ದಾರೆ ಅಲ್ವಾ. ಈಗ ಒಂದು ಬ್ಲಿಸ್ಫುಲ್ ಅಂತ ಹೇಳಿದರೆ ವಾಸ್ತವಿಕವಾಗಿ ಆನಂದದ ಸಾಗರ. ಒಂದು ವೇಳೆ ತಮ್ಮ ಮೇಲೆ बाबा हेड अगर अपने ऊपर ब्लिस करनी है व बाप की ब्लिस लेनी है तो इसके लिए एक ही साधन है, सदैव दोनों बातों का बैलेंस ठीक रहे. ಬಾಬಾ ಹೇಳ್ತಾ ಇದ್ದಾರೆ ಒಂದು ವೇಳೆ ತನ್ನ ಮೇಲೆ ಆಶೀರ್ವಾದ ಮಾಡಿಕೊಳ್ಬೇಕು, ತಂದೆಯಿಂದ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕು ಅಂತ ಹೇಳಿದರೆ ಇದಕ್ಕೆ ಒಂದೇ ಸಾಧನ ಯಾವುದು ಅಂತ ಹೇಳಿದರೆ ಸದಾ ಎರಡೂ ವಿಷಯಗಳ ಬ್ಯಾಲೆನ್ಸ್ ಸರಿಯಾಗಿ ಇಟ್ಕೊಳ್ಳಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಎರಡೂ ವಿಷಯಗಳ ಬ್ಯಾಲೆನ್ಸ್ ಸರಿಯಾಗಿ ಇಟ್ಕೊಳ್ಳಿ. जैसे स्नेह और शक्ति दोनों का बैलेंस ठीक रहे तो अपने आप को ब्लिस व बाप की ब्लिस मिलती रहेगी. ಹೇಗೆ ಸ್ನೇಹ ಮತ್ತು ಶಕ್ತಿ ಎರಡರ ಬ್ಯಾಲೆನ್ಸ್ ಸರಿಯಾಗಿದ್ದಾಗ ಬಾಬಾ ಹೇಳ್ತಾ ಇದ್ದಾರೆ ತಮಗೆ ತಾವೇ ಆಶೀರ್ವಾದ ಮತ್ತು ತಂದೆಯ ಆಶೀರ್ವಾದ ಕೂಡ ಸಿಗ್ತಾ ಇರ್ತದೆ ಅಂತ ಬಾಬಾ ಹೇಳ್ತಾರೆ. बैलेंस ठीक रखने नहीं आता है, जैसे वह नट होते हैं ना, उनकी विशेषता क्या होती है बैलेंस की. ಬಾಬಾ ಹೇಳ್ತಾ ಇದ್ದಾರೆ ಬ್ಯಾಲೆನ್ಸ್ ಇಡೋದು ಬರ್ತಾ ಇಲ್ವಾ ಅಂತ ಬಾಬಾ ಕೇಳ್ತಾ ಇದ್ದಾರೆ. ಹೇಗೆ ನಟ್ ಇರ್ತದಲ್ಲ, ನಟ್ ಏನು ಮಾಡ್ತದೆ, ಅದರ ವಿಶೇಷತೆ ಏನು ಅಂತ ಹೇಳಿದರೆ ಬ್ಯಾಲೆನ್ಸ್ ಮೇಂಟೈನ್ ಮಾಡೋದು ಅಂತ ಬಾಬಾ ಹೇಳ್ತಾರೆ. ಸರಿಯಾಗಿ ಬ್ಯಾಲೆನ್ಸ್ ನೆಟ್ ನಾವು ಹಾಕುವಾಗ ಏನಾಗ್ತದೆ, ಅದು ಕರೆಕ್ಟ್ ಥ್ರೆಡ್ನ ಮೇಲೆ ಬ್ಯಾಲೆನ್ಸ್ನಲ್ಲಿ ಹೋಗ್ತಾ ಇರಬೇಕಾಗಿದೆ. ಬಾತ್ ಸಾಧಾರಣ ಹೋತಿ ಹೈ ಲೇಕಿನ್ ಕಮಾಲ್ ಬ್ಯಾಲೆನ್ಸ್ ಕಿ ಹೋತಿ ಹೈ. ಹೇಳಲಿಕ್ಕೆ ತುಂಬ ಚಿಕ್ಕದು, ಒಂದು ಚಿಕ್ಕ ನೆಟ್ ಎಂಥ ಒಂದು ವಸ್ತುವನ್ನು ಹೇಗೆ ಟೈಟ್ ಮಾಡಿ ನಾವು ಕೈಯಲ್ಲಿ ಹಿಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆ ನೆಟ್ ತುಂಬ ಲೈಟಾಗಿರ್ತದೆ, ಆದರೆ ಅದು ಭಾರಿ ದೊಡ್ಡ ಕೆಲಸವನ್ನು ಮಾಡ್ತದೆ. ಬಾಬಾ ಹೇಳ್ತಾ ಇದ್ದಾರೆ ಕೇಲ್ ದೇಖಾ ಹೇ ನ ನಟ್ ಕಾ, यहाँ भी कमाल बैलेंस ठीक रखने ही की है. बैलेंस नहीं ठीक रखते हो, महिमा सुनते हो तो और ही नशा चढ़ जाता है, ग्लानि से घृणा आ जाती है. ಬಾಬಾ ಹೇಳ್ತಾ ಇದ್ದಾರೆ ಇಲ್ಲಿ ಎಲ್ಲವೂ ಕೂಡ ವಿಚಿತ್ರ ಚಮತ್ಕಾರ ಯಾವುದರಲ್ಲಿ ಉಂಟು ಅಂತ ಹೇಳಿದರೆ ಬಾಬಾ ಹೇಳ್ತಾ ಇದ್ದಾರೆ ಬ್ಯಾಲೆನ್ಸ್ ಸರಿಯಾಗಿ ಇಟ್ಟುಕೊಳ್ಳುವುದರಲ್ಲಿ ಅಂತ ಬಾಬಾ ಹೇಳ್ತಾರೆ. ಬ್ಯಾಲೆನ್ಸ್ ಸರಿಯಾಗಿ ಇಡುವುದಿಲ್ಲ. ಮಹಿಮೆಯನ್ನು ಕೇಳ್ತಾ ಇದ್ದೇವೆ ಅಂತ ಹೇಳುವಾಗ ನಶೆ ಏರಿಬಿಡ್ತದೆ. ಗ್ಲಾನಿಯನ್ನು ಕೇಳ್ತಾ ಇದ್ದೇವೆ ಅಂತ ಹೇಳಿದರೆ ನಮಗೆ ತಿರಸ್ಕಾರ ಬಂದು ಬಿಡ್ತದೆ, ಅವರ ಮೇಲೆ ನಮಗೆ ತಿರಸ್ಕಾರ ಆವರಿಸಿ ಬಿಡುತ್ತದೆ. वास्तव में ना महिमा का नशा ना ग्लानि से घृणा आनी चाहिए. दोनों में बैलेंस ठीक रहे तो फिर स्वयं ही साक्षी हो, अपने आप को देखो तो कमाल अनुभव होगी. ವಾಸ್ತವಿಕವಾಗಿ ಮಹಿಮೆಯಿಂದ ನಶೆನೂ ಏರಬಾರ್ದು,
ಗ್ಲಾನಿಯಿಂದ ತಿರಸ್ಕಾರನೂ ಬರಬಾರ್ದು. ಎರಡರ ಬ್ಯಾಲೆನ್ಸ್ ಸರಿಯಾಗಿ ಇರಲಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ನಂತರ ಹಾಗಾಗಿ ಸ್ವಯಂವನ್ನು ಸಾಕ್ಷಿಯಾಗಿದ್ದುಕೊಂಡು ತಮ್ಮನ್ನು ತಾವೇ ನೋಡಿದಾಗ ನಿಮಗೆ ಚಮತ್ಕಾರದ ಅನುಭವ ಆಗ್ತದೆ ಅಂತ ಬಾಬಾ ಹೇಳ್ತಾರೆ. ಸಾಕ್ಷಿಯಾಗಿದ್ದುಕೊಂಡು ನಮ್ಮನ್ನು ನಾವು ನೋಡಿದಾಗ ಎರಡರಿಂದ ಬೇರೆಯಾಗಿ ಚಮತ್ಕಾರದ ಅನುಭವ ಆಗ್ತದೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. अपने आप से संतुष्टता का अनुभव होगा और भी आपके इस कर्म से संतुष्ट होंगे. तो इसी पुरुषार्थ की कमी होने के कारण, बैलेंस की कमी कारण ब्लिसफुल लाइफ जो होनी चाहिए वह नहीं है. ಬಾಬಾ ಹೇಳ್ತಾ ಇದ್ದಾರೆ, ತನ್ನಿಂದ ತನಗೆ ಸಂತುಷ್ಟತೆಯ ಅನುಭವ ಇರ್ತದೆ, ತನ್ನ ಜೊತೆಗೆ ತನ್ನಿಂದಲೇ ಸಂತುಷ್ಟತೆಯ ಅನುಭವ ಇರ್ತದೆ ಮತ್ತು ಬೇರೆಯವರಿಗೆ ಕೂಡ ನಮ್ಮ ಕರ್ಮದಿಂದ ಅವರು ಸಂತುಷ್ಟರಾಗಿರ್ತಾರೆ, ಬೇರೆಯವರು ಕೂಡ. ಹಾಗಾಗಿ ಈ ಪುರುಷಾರ್ಥದ ಕೊರತೆ ಇರುವ ಕಾರಣ ಅಂದರೆ ಬ್ಯಾಲೆನ್ಸ್ನ ಕೊರತೆಯ ಕಾರಣ ಆನಂದಮಯ ಜೀವನದ ಅನುಭವ ಏನಾಗಬೇಕಿತ್ತು ಅದು ಆಗ್ತಾ ಇಲ್ಲ. ಆನಂದಮಯ ಜೀವನ तो अब क्या करना पड़े, बैलेंस ठीक रखो. कई ऐसी दो दो बातें होती हैं, न्यारा और प्यारा, महिमा और ग्लानि. तुम्हारा प्रवृत्ति मार्ग है ना, आत्मा और शरीर भी दो है, बाप और दादा भी दो हैं, दोनों के कर्तव्य से विश्व परिवर्तन होता है. तो प्रवृत्ति मार्ग अनादि अविनाशी है. ಬಾಬಾ ಹೇಳ್ತಾ ಇದ್ದಾರೆ. ಹಾಗಾಗಿ ಈಗ ಮಾಡಬೇಕಾಗಿರೋದು ಏನು? ಆನಂದಮಯ ಜೀವನ ಮಾಡಿಕೊಳ್ಳುವುದಕ್ಕೋಸ್ಕರ ಮಾಡಬೇಕಾಗಿರೋದು ಏನು? ಬಾಬಾ ಹೇಳ್ತಾ ಇದ್ದಾರೆ, ಬ್ಯಾಲೆನ್ಸನ್ನು ಸರಿಯಾಗಿ ಇಟ್ಕೊಳ್ಳಿ. ಈಗ ಕೆಲವೊಂದು ಶಬ್ದಗಳು ಎರಡೆರಡು ಜೋಡಿಯಾಗಿರುವಂಥದ್ದು ಇರ್ತದೆ. ಉದಾಹರಣೆಗೆ ಬಾಬಾ ಹೇಳ್ತಾ ಇದ್ದಾರೆ, ಭಿನ್ನ ಮತ್ತು ಪ್ರಿಯ, ಭಿನ್ನ ಪ್ರಿಯ, ಮಹಿಮೆ ಗ್ಲಾನಿ. ನಿಮ್ಮದು ಪ್ರವೃತ್ತಿ ಮಾರ್ಗ ಅಲ್ವಾ ಅಂತ ಬಾಬಾ ಕೇಳ್ತಾ ಇದ್ದಾರೆ. ಆತ್ಮ ಮತ್ತು ಶರೀರ ಅದು ಕೂಡ ಎರಡಾಯಿತು. ಇಲ್ಲಿ ತಂದೆ ಮತ್ತು ದಾದ, ಬಾಪ್ ದಾದ, ಇಲ್ಲಿ ಇವರು ಕೂಡ ಇಬ್ಬರಾದರು. ಇಬ್ಬರ ಕರ್ತವ್ಯದಿಂದ ವಿಶ್ವ ಪರಿವರ್ತನೆಯಾಗ್ತದೆ. ಹಾಗಾಗಿ ಪ್ರವೃತ್ತಿ ಮಾರ್ಗ ಅಂತ ಹೇಳಿದರೆ ಅನಾದಿ ಅವಿನಾಶಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. लौकिक प्रवृत्ति में भी अगर एक ठीक चलता है दूसरा ढीला होता है, बैलेंस ठीक नहीं होता है तो किट किट होती है, समय वेस्ट जाता है. जो श्रेष्ठ प्राप्ति होनी चाहिए वह नहीं कर पाते हैं. ಈಗ ಲೌಕಿಕ ಪ್ರವೃತ್ತಿಯಲ್ಲಿ ಕೂಡ ಯಾವುದೇ ಒಂದು ಸಂಬಂಧಗಳಲ್ಲಿ ಆಗಿರ್ಬೋದು, ಕಾರ್ಯವ್ಯವಹಾರಗಳಲ್ಲಾಗಿರ್ಬೋದು, ಒಬ್ಬರು ಸರಿಯಾಗಿ ನಡೀತಾ ಇದ್ದಾರೆ, ಇನ್ನೊಬ್ಬರು ಸರಿಯಾಗಿ ನಡೀತಾ ಇಲ್ಲ ಅಂತ ಹೇಳಿದರೆ ಬಾಬಾ ಮೀನಿಂಗ್ ಹೇಳ್ತಾ ಇದ್ದಾರೆ ನೋಡಿ, ಸರಿಯಾಗಿ ಬ್ಯಾಲೆನ್ಸ್ ಮೇಂಟೈನ್ ಆಗ್ತಾ ಇಲ್ಲ ಅಂತ ಹೇಳಿದರೆ ಅಲ್ಲಿ ಕಿರಿಕಿರಿ ಇರ್ತದೆ ಮತ್ತು ಸಮಯ ಕೂಡ ವೇಸ್ಟ್ ಆಗ್ತದೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಜೋ ಶ್ರೇಷ್ಠ ಪ್ರಾಪ್ತಿ ಹೋನಿ ಚಾಹಿಯೇ ವಹ ನಹಿ ಕರ್ ಪಾತೆ ಹೈ. ಏಕ್ ಪಾವ್ ಸೆ ಚಲ್ನೆ ವಾಲೆ ಕೋ ಕ್ಯಾ ಕಹಾ ಜಾತಾ ಹೈ. ಬಾಬಾ ಹೇಳ್ತಾ ಇದ್ದಾರೆ. ಹಾಗಾಗಿ ಸಮಯವು ವೇಸ್ಟ್ ಆಯಿತು, ಬ್ಯಾಲೆನ್ಸ್ ಇಲ್ಲದೆ ಇರುವ ಕಾರಣದಿಂದ. ಇದರಿಂದ ಏನು ಶ್ರೇಷ್ಠ ಪ್ರಾಪ್ತಿಯಾಗಬೇಕಿತ್ತು ಅದನ್ನು ಮಾಡಿಕೊಳ್ಳಿಕ್ಕಾಗ್ತಾ ಇಲ್ಲ. ಈಗ ಒಂದು ಕಾಲಿನಿಂದ ನಡೆಯುವಂಥವರಿಗೆ ಏನು ಹೇಳಲಾಗ್ತದೆ? ಕುಂಟರು ಅಂತ ಹೇಳ್ತಾರೆ. ಒಂದು ಕಾಲಿನಿಂದ ನಡೆಯುವಂಥವರಿಗೆ वो हाई जंप दे सकेगा, वह तेज दौड़ लगा सकेगा. तो इसमें भी अगर समानता नहीं है तो ऐसे पुरुषार्थी को क्या कहा जाएगा. ಈಗ ಅವರು ಕುಂಟರಾಗಿ ಒಂದೇ ಕಾಲಿರುವುದು, ಒಂದೇ ಕಾಲಿದ್ದಂಥವರು ಹೈ ಜಂಪ್ ಮಾಡುವುದು ಹೇಗೆ, ವೇಗವಾಗಿ ಓಡುವುದಾದರೂ ಹೇಗೆ, ಹಾಗೆ ಇಲ್ಲಿ ಕೂಡ ಸಮಾನತೆ ಇಲ್ಲ ಅಂತ ಹೇಳಿದರೆ ಇಂಥ ಪುರುಷಾರ್ಥಿಗೆ ಏನು ಹೇಳಲಾಗ್ತದೆ? ಈಗ ಎರಡು ಶಬ್ದ, ನಿಂದಾಸ್ತುತಿ, ಎರಡು ಶಬ್ದದ ವಿಷಯವಾಗಿ ಬಾಬಾ ಮಾತಾಡ್ತಾ ಇದ್ದಾರೆ. ಇಲ್ಲಿ ಕೂಡ ಸಮಾನತೆ ಇಲ್ಲ ಅಂತ ಹೇಳಿದರೆ ಇಂಥ ಪುರುಷಾರ್ಥಿಗೆ ಏನು ಹೇಳಬೇಕಾದೀತು ಅಂತ ಬಾಬಾ ಹೇಳ್ತಾ ಇದ್ದಾರೆ. अगर पुरुषार्थ में एक चीज की
प्राप्ति अधिक होती है और दूसरे की कमी महसूस करते हैं तो समझना चाहिए कि हाई जंप नहीं दे सकेंगे, दौड़ नहीं सकेंगे. ಹಾಗೆ ಬಾಬಾ ಹೇಳ್ತಾ ಇದ್ದಾರೆ, ಪುರುಷಾರ್ಥದಲ್ಲಿ ಕೂಡ ಒಂದು ವಸ್ತುವಿನ ಪ್ರಾಪ್ತಿ ಅಧಿಕ ಇದೆ ಮತ್ತು ಎರಡನೇದು ಕಡಿಮೆ ಅನುಭವ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ತಿಳ್ಕೊಳ್ಬೇಕು, ನಾವೀಗ ಹೈ ಜಂಪ್ ಕೊಡಲಿಕ್ಕೆ ಸಾಧ್ಯ ಇಲ್ಲ, ಓಡಲಿಕ್ಕೆ ಸಾಧ್ಯ ಇಲ್ಲ, ತಿಳ್ಕೊಳ್ಬೇಕು ಅಂತ ಬಾಬಾ ಹೇಳ್ತಾ ಇದ್ದಾರೆ. तो जब हाई जंप नहीं दे सकेंगे, दौड़ नहीं सकेंगे तो ಸಂಪೂರ್ಣತಾ के समीप कैसे आएंगे. ಹಾಗಾಗಿ ಯಾವಾಗ ನಾವು ಹೈ ಜಂಪ್ ಮಾಡಲಿಕ್ಕಾಗುವುದಿಲ್ಲ, ಓಡಲಿಕ್ಕಾಗುವುದಿಲ್ಲ ಅಂತ ಹೇಳುವಾಗ ಸಂಪೂರ್ಣತೆಗೆ ಸಮೀಪ ನೀವು ಹೇಗೆ ಬರ್ತೀರಿ ಅಂತ ಬಾಬಾ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. यह कमी आ जाती है जो स्वयं भी वर्णन करते हो. स्नेह के समय शक्ति मर्ज हो जाती है, ಶಕ್ತಿ ಕೆ ಸಮಯ ಸ್ನೇಹ ಮರ್ಜ್ ಹೋ ಜಾತಾ ಹೈ. ಹಾಗಾಗಿ ಈ ಕೊರತೆಯನ್ನು ನಾವು ಸ್ವಯಂ ಕೂಡ ನಾವು ಹೇಳ್ತೇವೆ, ಇದರ ಬಗ್ಗೆ ನಾವು ಕೂಡ ಹೇಳ್ತಾ ಇರ್ತೇವೆ. ಸ್ನೇಹದ ಸಮಯ ಶಕ್ತಿ ಕಾಣ್ತಾ ಇರ್ತದೆ, ಶಕ್ತಿಯ ಸಮಯ ಸ್ನೇಹ ಕೂಡ ಅಲ್ಲಿ ಪ್ರತ್ಯಕ್ಷ ಆಗ್ತದೆ. तो बैलेंस ठीक नहीं रहा ना, दोनों का बैलेंस ठीक रहे, इसको कहा जाता है कमाल. ಬಾಬಾ ಹೇಳ್ತಾ ಇದ್ದಾರೆ. ಹಾಗಾಗಿ ಬ್ಯಾಲೆನ್ಸ್ ಇಲ್ಲಿ ಸರಿಯಾಗಿರಬೇಕಾಗಿದೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಯಾವ ಸಮಯಕ್ಕೆ ಯಾವುದು ಅದು ಸರಿಯಾಗಿ ಇರಬೇಕಾಗಿದೆ. ಹಾಗಾಗಿ ಬಾಬಾ ಹೇಳ್ತಾ ಇದ್ದಾರೆ ಎರಡರ ಬ್ಯಾಲೆನ್ಸ್ ಸರಿಯಾಗಿರಬೇಕು, ಇದಕ್ಕೆ ಹೇಳಲಾಗ್ತದೆ ಚಮತ್ಕಾರ ಅಂತ. एक समय एक जोर है, दूसरे समय पर दूसरा जोर है तो भी दूसरी बात, लेकिन एक ही समय पर दोनों बैलेंस ठीक रहे, इसको कहा जाता है संपूर्ण. ಈಗ ಒಂದು ಸಮಯದಲ್ಲಿ ಒಂದು ತುಂಬ ಗಟ್ಟಿಯಾಗಿ ಇದು ನಡೀತಾ ಇದೆ, ಇನ್ನೊಂದು ಸಮಯದಲ್ಲಿ ಇನ್ನೊಂದು ಗಟ್ಟಿಯಾಗಿ ನಡೀತಾ ಇದೆ ಅಂತ ಹೇಳಿದ್ರು ಅದು ವಿಷಯ ಬೇರೆ ಆಯಿತು. ಆದರೆ ಏಕಕಾಲದಲ್ಲಿ ಎರಡೂ ಕೂಡ ಬ್ಯಾಲೆನ್ಸ್ ಸರಿಯಾಗಿ ಇಟ್ಕೊಳ್ಬೇಕು, ಇದಕ್ಕೆ ಹೇಳಲಾಗ್ತದೆ ಸಂಪೂರ್ಣತೆ ಅಂತ ಬಾಬಾ ಹೇಳ್ತಾರೆ. ಏಕಕಾಲದಲ್ಲಿ ಎರಡೂ ಸರಿಯಾಗಿರುವಂಥದ್ದು. एक मर्ज हो दूसरा इमर्ज होता है तो प्रभाव, एक मर्ज हो दूसरा इमर्ज होता है तो प्रभाव एक का पड़ता है. शक्तियों के चित्रों में भी सदैव दो गुणों की समानता दिखाते हैं, स्नेही भी और शक्ति रूप भी. ಹಾಗಾಗಿ ಬಾಬಾ ಹೇಳ್ತಾ ಇದ್ದಾರೆ ಒಂದು ಪ್ರತ್ಯಕ್ಷ ಇನ್ನೊಂದು ಅಪ್ರತ್ಯಕ್ಷ ಅಂತ ಹೇಳಿದರೆ ಪ್ರಭಾವ ಒಂದರದೇ ಬೀಳ್ತದೆ, ಒಂದು ಪ್ರತ್ಯಕ್ಷ ಇನ್ನೊಂದು ಅಪ್ರತ್ಯಕ್ಷ. ಹಾಗಾಗಿ ಈಗ ಶಿವಶಕ್ತಿಯರ ಚಿತ್ರಗಳಲ್ಲಿ, ಈಗ ನವರಾತ್ರಿ ನಡೀತಾ ಇದೆ, ಶಿವಶಕ್ತಿಯರ ಚಿತ್ರದಲ್ಲಿ ಸದಾ ಗುಣಗಳ ಸಮಾನತೆಯನ್ನು ತೋರಿಸ್ತಾರೆ. ದೇವಿಯರ ಚಿತ್ರದಲ್ಲಿ ಗುಣಗಳ ಸಮಾನತೆಯನ್ನು ತೋರಿಸ್ತಾರೆ. ಸ್ನೇಹಿ ಮತ್ತು ಶಕ್ತಿ ರೂಪ ಎರಡೂ ಕೂಡ, ಸ್ನೇಹಿಯೂ ಹೌದು ಶಕ್ತಿ ರೂಪವೂ ಹೌದು. ನೈನೋ ಮೇ ಸದೈವ್ ಸ್ನೇಹ ಅವ್ರ ಕರ್ಮ ಮೇ ಶಕ್ತಿ ರೂಪ. ದೇವಿಯರ ಕಣ್ಣಲ್ಲಿ ನೋಡುವಾಗ ಸ್ನೇಹ ಕಾಣ್ತಾ ಇದೆ, ಕರ್ಮದಲ್ಲಿ ಶಕ್ತಿ ರೂಪ. तो शक्तियों को चित्रकार भी जानते हैं कि यह शिव शक्तियाँ दोनों गुणों की समानता रखने वाले हैं. ಹಾಗಾಗಿ ನೋಡಿ ಆ ಪಿಕ್ಚರ್ ಮಾಡಿರುವಂಥವ್ರು ಯಾರಿದ್ದಾರೆ, ಚಿತ್ರ ಮಾಡಿರುವಂಥವ್ರು ಯಾರಿದ್ದಾರೆ ಅವರಿಗೆ ಕೂಡ ಗೊತ್ತುಂಟದು ಶಿವಶಕ್ತಿಯರು ಅಂತ ಹೇಳಿದರೆ ಎರಡೂ ಗುಣಗಳನ್ನು ಸಮಾನತೆಯಾಗಿ ಇಟ್ಟುಕೊಳ್ಳುವಂಥವರು ಅಂತ ಅವರಿಗೂ ಕೂಡ ಗೊತ್ತುಂಟು ಅಂತ ಬಾಬಾ ಹೇಳ್ತಾ ಇದ್ದಾರೆ. इसलिए वह लोग भी चित्र में इसी भाव को प्रकट करते हैं. जब प्रैक्टिकल में किया है तभी तो चित्र बना है, तो ऐसी कमी को अभी संपन्न बनाओ, तब जो प्रभाव निकालना चाहिए वह निकल सकेगा. ಹಾಗಾಗಿ ಆ ಪಿಕ್ಚರ್ ಮಾಡುವಂಥವರಿಗೆ ಕೂಡ ಆ ಚಿತ್ರದಲ್ಲಿ ಆ ಭಾವನೆಯನ್ನು ಅವರು ಪ್ರಕಟ ಮಾಡಿದ್ದಾರೆ, ಯಾಕೆಂದರೆ ಶಿವಶಕ್ತಿಯರಂಥ ಶಕ್ತಿಯನ್ನು ಹೊಂದಿದ್ದಾರೆ ಅಂತ. ಪ್ರಾಕ್ಟಿಕಲ್ನಲ್ಲಿ ಇದ್ದದ್ರಿಂದ ಹಾಗೆ ಚಿತ್ರ ಮಾಡಲಾಗಿದೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಹಾಗಾಗಿ ಈಗ ಆ ಕೊರತೆಯನ್ನು ಸಮಾಪ್ತಿ ಮಾಡಿ ಸಂಪನ್ನರಾಗಿರಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಕೊರತೆಯನ್ನು ಸಮಾಪ್ತಿ ಮಾಡಿ ಸಂಪನ್ನರಾಗಿರಿ, ಆಗ ಪ್ರಭಾವ ಏನು ಹೊರಡಬೇಕೋ ಅದು ಹೊರಡ್ತದೆ ಅಂತ ಬಾಬಾ ಹೇಳ್ತಾ ಇದ್ದಾರೆ.
अभी इस बात का प्रभाव जास्ती है, दूसरी का कमी होने दूसरों का कम होने के कारण थोड़ा प्रभाव होता है. अब ಹೇಳ್ತಾ ಇದ್ದಾರೆ, ಈಗ ಒಂದರದು ಪ್ರಭಾವ ಜಾಸ್ತಿ ಇದೆ, ಒಂದರದು ಪ್ರಭಾವ ಕಡಿಮೆ ಇದೆ ಅಂತ ಹೇಳಿದಾಗ ಅಲ್ಲಿ ವ್ಯತ್ಯಾಸ ಬಂದು ಬಿಡ್ತದೆ. एक बात का वर्णन कर देते सभी का नहीं कर सकते. बनना तो सर्वगुण संपन्न है ना, तो ऐसे संपूर्णता को समीप लावो. ಒಂದು ವಿಷಯದ ವರ್ಣನೆ ಮಾಡ್ತಾ ಇದ್ದಾರೆ. ಎಲ್ಲದರದ್ದು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಆಗಬೇಕಾಗಿರುವಂಥದ್ದು ಸರ್ವಗುಣ ಸಂಪನ್ನ. ಬಾಬಾ ಇಲ್ಲಿ ಸಮಾನತೆ ಅಂತ ಹೇಳುವಂಥ ಒಂದು ವಿಷಯದ ಬಗ್ಗೆ ಬಾಬಾ ಇಷ್ಟೊತ್ತು ಮಾತಾಡಿದ್ರು. ಈಗ ಮಾತಾಡ್ತಾ ಇರೋದು ಬಾಬಾ ಒಂದು ಸಮಾನತೆಯ ಬಗ್ಗೆ ಮಾತಾಡ್ತಾ ಇದ್ದಾರೆ. ಆಗಬೇಕಾಗಿರುವಂಥದ್ದು ಎಲ್ಲ ವಿಷಯ ಬಾಬಾ ಇಲ್ಲಿ ಹೇಳ್ತಾ ಇಲ್ಲ. ಆಗಬೇಕಾಗಿರುವಂಥದ್ದು ನಾವು ಸರ್ವಗುಣ ಸಂಪನ್ನ. ಹಾಗಾಗಿ ಈಗ ಇಂಥ ಸಂಪೂರ್ಣತೆಯನ್ನು ಸಮೀಪಕ್ಕೆ ತನ್ನಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. जैसे धर्म और कर्म दोनों का सहयोग बताते हो, लोग दोनों को अलग करते हैं, आप दोनों का सहयोग बताते हो, तो कर्म करते हुए धर्म अर्थात धारणा भी संपूर्ण हो, तो धर्म और कर्म दोनों का बैलेंस ठीक होने से प्रभाव बढ़ेगा. ಬಾಬಾ ಹೇಳ್ತಾ ಇದ್ದಾರೆ, ಹೇಗೆ ಧರ್ಮ ಮತ್ತು ಕರ್ಮ ಎರಡು ಶಬ್ದ ಏನಿದೆ, ಧರ್ಮ ಮತ್ತು ಕರ್ಮ ಎರಡರ ಸಹಯೋಗವನ್ನು ನಾವು ಹೇಳ್ತೇವೆ ಬೇರೆಯವರಿಗೆ. ಧರ್ಮ ಮತ್ತು ಕರ್ಮ ಹೇಗೆ ಅಂತ ಜನ ಇದನ್ನು ಬೇರೆ ಮಾಡಿಬಿಡ್ತಾರೆ. ಧರ್ಮದ ವಿಷಯನೇ ಬೇರೆ, ಕರ್ಮ ವಿಷಯ ಬೇರೆ. ಧರ್ಮದ ವಿಷಯದಲ್ಲಿ ಧರ್ಮಕ್ಕೆ ಭಾರಿ ಗಟ್ಟಿ ಇದ್ದಾಗಿದ್ದಾರೆ, ಕರ್ಮದಲ್ಲಿ ಬಂದಾಗ ಅದಕ್ಕೆ ಬೇರೆ ಇದೆ. ಕರ್ಮ ಬೇರೆವೇ, ಧರ್ಮ ಬೇರೆ ಅಂತ ಹೇಳುವ ಹಾಗೆ ಜನ ಅದನ್ನು ಬೇರೆ ಮಾಡಿಬಿಟ್ಟಿದ್ದಾರೆ. ಬಾಬಾ ಹೇಳ್ತಾ ಇದ್ದಾರೆ, ನೀವು ಎರಡರ ಸಹಯೋಗವನ್ನು ತಿಳಿಸ್ತೀರಿ ಅವರಿಗೆ ಹೇಗೆ ಅಂತ. ಹಾಗಾಗಿ ಕರ್ಮ ಮಾಡ್ತಾ ಇದ್ದಾಗ ಧರ್ಮ ಅರ್ಥಾತ್ ಧಾರಣೆ ಕೂಡ ಸಂಪೂರ್ಣವಾಗಿದ್ದಾಗ ಧರ್ಮ ಮತ್ತು ಕರ್ಮ ಎರಡರ ಬ್ಯಾಲೆನ್ಸ್ ಸರಿಯಾಗಿರುವುದರಿಂದ ಪ್ರಭಾವ ಹೆಚ್ಚಾಗ್ತದೆ ಅಂತ ಬಾಬಾ ಹೇಳ್ತಾರೆ. ಧರ್ಮ ಮತ್ತು ಕರ್ಮ ಎರಡರ ಬ್ಯಾಲೆನ್ಸ್ ಇದ್ದಾಗ ಪ್ರಭಾವ ಅಭಿವೃದ್ಧಿಯಾಗ್ತದೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. कर्म करने समय कर्म में तो लग जाते और धारणा पूरा नहीं होती, तो इसको क्या कहा जाएगा. ಕರ್ಮ ಮಾಡುವ ಸಮಯ ಕರ್ಮದಲ್ಲಿ ಅಂತೂ ನಾವು ತೊಡಗಿಕೊಂಡಿದ್ದೇವೆ ಮತ್ತು ಧಾರಣೆ ಸಂಪೂರ್ಣ ಇರುವುದಿಲ್ಲ. ಕರ್ಮ ಮಾಡ್ತಾ ಇರುವಾಗ ಧಾರಣೆ ವಿಷಯದಲ್ಲಿ ವ್ಯತ್ಯಾಸಗಳು ಕಾಣ್ತದೆ. ಹಾಗಿರುವಾಗ ಇದಕ್ಕೆ ಏನು ಹೇಳಲಾಗ್ತದೆ. लोगों को कहते हो धर्म और कर्म को अलग करने के कारण आज की जीवन व परिस्थितियां ऐसी हो गई है. तो अपने आप से पूछो कि धर्म और कर्म अर्थात धारणाएं और कर्म दोनों की समानता रहती है, वह कर्म करते फिर भूल जाते हो. ಈಗ ನಾವು ಜನಗಳಿಗೆ ಈ ಮಾತುಗಳನ್ನು ಹೇಳ್ತೇವೆ. ಯಾವುದು ಧರ್ಮ ಮತ್ತು ಕರ್ಮವನ್ನು ಬೇರೆ ಮಾಡಿರುವ ಕಾರಣ ಇವತ್ತಿನ ನಮ್ಮ ಪರಿಸ್ಥಿತಿ ಹೀಗೆ ಆಗಿದೆ ಅಂತ ನಾವು ಹೇಳ್ತೇವೆ. ನಮ್ಮ ಮನುಷ್ಯರೆಲ್ಲರ ಪರಿಸ್ಥಿತಿ ಹೀಗೆ ಆಗಲಿಕ್ಕೆ ಕಾರಣ ಧರ್ಮ ಬೇರೆ ಕರ್ಮ ಬೇರೆ ಅಂತ ಹೇಳುವಾಗಿ ಹೀಗೆ ಮಾಡಿದ್ದೇವೆ, ಅದಕ್ಕೆ ಈ ಕಾರಣ ಆಗಿದೆ. ಹಾಗಾಗಿ ನಮ್ಮೊಂದಿಗೆ ನಾವೇ ಕೇಳಿಕೊಳ್ಬೇಕು, ಧರ್ಮ ಮತ್ತು ಕರ್ಮ ಅರ್ಥಾತ್ ಧಾರಣೆಗಳು ಮತ್ತು ಕರ್ಮ ಎರಡರ ಸಮಾನತೆ ಇರ್ತದೆಯೋ ಅಥವಾ ಕರ್ಮ ಮಾಡ್ತಾ ಇರುವಾಗ ನಾವು ಧರ್ಮವನ್ನು ಮರಿತೇವೋ, कर्म ಮಾಡ್ತಾ ಇರುವಾಗ ನಮ್ಮ ಧರ್ಮ ಏನಿದೆ ಅದನ್ನು ಮರಿತೇವೋ. जब कर्म समाप्त होता तब धारणा स्मृति आती है. कर्म समाप्ति आದ ನಂತರ ನಮಗೆ ಧಾರಣೆ ಸ್ಮೃತಿಗೆ ಬಂದುಬಿಡ್ತದೆ. जब बहुत कर्म में बिजी रहते हो उस समय इतनी धारणा भी रहती है, वह जब कार्य हल्का होता है तब धारणा भारी होती है. ಬಾಬಾ ಹೇಳ್ತಾ ಇದ್ದಾರೆ, ಯಾವಾಗ ನಾವು ತುಂಬ ಕರ್ಮದಲ್ಲಿ ಬ್ಯುಸಿ ಆಗಿರ್ತೇವೆ ಆ ಸಮಯ ಅಷ್ಟು ಧಾರಣೆ ಕೂಡ ಇರ್ತದೆಯಾ. ಕರ್ಮದಲ್ಲಿ ಲೋಡ್ ಜಾಸ್ತಿ ಇದೆ ಅಂತ ಹೇಳುವಾಗ ಧಾರಣೆದು ಕೂಡ ಅಷ್ಟು ಇರ್ತದೆಯಾ, ಅಥವಾ ಯಾವಾಗ ಕಾರ್ಯ ಹಗುರ ಆಗ್ತದೆ ಆಗ ಧಾರಣೆ ಜೋರಾಗಿರ್ತದೆ, ಒತ್ತಡ ಧಾರಣೆದು ಜಾಸ್ತಿ ಇರ್ತದೆಯಾ ಅಂತ ಬಾಬಾ ಕೇಳ್ತಾ ಇದ್ದಾರೆ. ಜಬ್ ಧಾರಣಾ ಭಾರಿ ಹೇ ತೋ ಕರ್ಮ ಹಲ್ಕಾ ಹೋ ಜಾತಾ ಹೇ. ಯಾವಾಗ ಧಾರಣೆ ತುಂಬ ಗಟ್ಟಿ
ವೆಯ್ಟ್ ಆಗಿದೆ, ಆಗ ಕರ್ಮ ಹಗುರವಾಗಿರ್ತದ ಅಂತ ಬಾಬಾ ಕೇಳ್ತಾರೆ. तराजू का दोनों तरफ एक समान चलता रहे तब तराजू का मूल्य होता है. ಈಗ ಸ್ಕೇಲ್ನಲ್ಲಿ ಎರಡೂ ಕಡೆ ಸಮಾನವಾಗಿ ಇದ್ದಾಗ ಅದು ಕರೆಕ್ಟಾಗಿ ವ್ಯಾಲ್ಯೂ ಅಂತ ಹೇಳಲಾಗ್ತದೆ, ಕರೆಕ್ಟ್ ಮೌಲ್ಯ ಅಂತ ಹೇಳಲಾಗ್ತದೆ. ನಹಿ ತೋ ತರಾಜು ಕಾ ಮೂಲ್ಯ ಹಿ ನಹಿ, ಇಲ್ಲ ಅಂತ ಹೇಳಿದರೆ ಸ್ಕೇಲಿಗೆ ಇದಿಲ್ಲ, ಕರೆಕ್ಟ್ ವೆಯ್ಟ್ ಅವರು ಇದು ಮಾಡಿ ಕೊಟ್ಟಿದ್ದಾರೆ, ವ್ಯಾಲ್ಯೂಬಲ್ ಅಂತ ಹೇಳಲಿಕ್ಕಾಗೋದಿಲ್ಲ ಅಂತ ಬಾಬಾ ಹೇಳ್ತಾ ಇದ್ದಾರೆ. तराजू है बुद्धि, बुद्धि में दोनों बातों का बैलेंस ठीक है तो उनको श्रेष्ठ बुद्धिवान व दिव्य बुद्धिवान तेज बुद्धिवान कहेंगे. ಈಗ ಇಲ್ಲಿ ಸ್ಕೇಲ್ ಯಾವುದು ಅಂತ ಬಾಬಾ ಹೇಳ್ತಾರೆ, ಬುದ್ಧಿಯನ್ನು ಬಾಬಾ ಸ್ಕೇಲ್ ಅಂತ ಹೇಳ್ತಾ ಇದ್ದಾರೆ. ಬುದ್ಧಿಯಲ್ಲಿ ಎರಡೂ ವಿಷಯಗಳ ಬ್ಯಾಲೆನ್ಸ್ ಸರಿಯಾಗಿದೆ ಅಂತ ಹೇಳಿದರೆ ಅವರಿಗೆ ಶ್ರೇಷ್ಠ ಬುದ್ಧಿವಂತರು, ದಿವ್ಯ ಬುದ್ಧಿವಂತರು, ತೀಕ್ಷ್ಣ ಬುದ್ಧಿವಂತರು ಅಂತ ಹೇಳಲಾಗ್ತದೆ. ಯಾವುದು? ಧರ್ಮ ಮತ್ತು ಕರ್ಮ ಎರಡರದ್ದು ಕೂಡ ಸಮಾನವಾಗಿದ್ರೆ. ನೈತೋ ಸಾಧಾರಣ ಬುದ್ಧಿ ಕರ್ಮ ಬಿ ಸಾಧಾರಣ ಧಾರಣಾಯೇ ಬಿ ಸಾಧಾರಣ ಹೋತಿ. ಇಲ್ಲ ಅಂತ ಹೇಳಿದರೆ ಸಾಧಾರಣ ಬುದ್ಧಿ ಅಂತ ಹೇಳಲಾಗ್ತದೆ, ಬ್ಯಾಲೆನ್ಸ್ ಸರಿಯಾಗಿಲ್ಲ ಅಂತ ಹೇಳಿದರೆ. ಕರ್ಮವೂ ಸಾಧಾರಣ, ಧಾರಣೆಗಳು ಕೂಡ ಸಾಧಾರಣವಾಗಿರ್ತದೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. तो साधारण में समानता नहीं लानी है लेकिन श्रेष्ठता में समानता हो. ಅಂದರೆ ಸಾಧಾರಣತೆಯಲ್ಲಿ ಸಮಾನತೆ ತರಬೇಡಿ ಅಂತ ಬಾಬಾ ಹೇಳ್ತಾ ಇದ್ದಾರೆ, ಆದರೆ ಶ್ರೇಷ್ಠತೆಯಲ್ಲಿ ಸಮಾನತೆಯನ್ನು ತನ್ನಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. जैसे कर्म श्रेष्ठ वैसी धारणा भी श्रेष्ठ. कर्म धारणा अर्थात धर्म को मर्ज ना कर दे. धारणा कर्म को मर्ज ना करे तो धर्म और कर्म दोनों ही श्रेष्ठता में समान रहे. इसको कहा जाता है ಧರ್ಮಾತ್ಮ. ಬಾಬಾ ಹೇಳ್ತಾ ಇದ್ದಾರೆ, ಹಾಗಾಗಿ ಸಾಧಾರಣತೆಯಲ್ಲಿ ಸಮಾನತೆ ತರಬೇಡಿ, ಆದರೆ ಶ್ರೇಷ್ಠತೆಯಲ್ಲಿ ಸಮಾನತೆ ಇರಲಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಹೇಗೆ ಕರ್ಮ ಶ್ರೇಷ್ಠವೋ ಹಾಗೆ ಧಾರಣೆ ಕೂಡ ಶ್ರೇಷ್ಠ ಅಂತ ಬಾಬಾ ಹೇಳ್ತಾರೆ. ಕರ್ಮ ಶ್ರೇಷ್ಠ, ಹಾಗೆ ಧಾರಣೆ ಕೂಡ ಶ್ರೇಷ್ಠ. ಕರ್ಮ ಧಾರಣೆ ಅರ್ಥಾತ್ ಧರ್ಮವನ್ನು, कर्म धारणा ಅರ್ಥಾತ್ ಧರ್ಮಕ್ಕೋ ಮರ್ಜ್ ನಾ ಕರ್ದೆ. ಕರ್ಮವನ್ನು ಧಾರಣೆ ಮಾಡಿಕೊಳ್ಳುವುದು ಅರ್ಥಾತ್ ಧರ್ಮವನ್ನು ಸಮಾಪ್ತಿ ಮಾಡದೇ ಇರುವುದು ಅಂತ ಬಾಬಾ ಹೇಳ್ತಾ ಇದ್ದಾರೆ. ಧಾರಣೆ ಕರ್ಮವನ್ನು ಮುಚ್ಚುವ ಹಾಗೆ ಮಾಡದಿರಲಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಧಾರಣೆ ಕರ್ಮವನ್ನು ಮುಚ್ಚುವ ಹಾಗೆ ಮಾಡದೇ ಇರಲಿ. ಹಾಗಾಗಿ ಧರ್ಮ ಮತ್ತು ಕರ್ಮ ಎರಡನ್ನೂ ಕೂಡ ಶ್ರೇಷ್ಠತೆಯಲ್ಲಿ ಸಮಾನಗೊಳಿಸಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಶ್ರೇಷ್ಠತೆಯಲ್ಲಿ ಎರಡನ್ನೂ ಕೂಡ ಸಮಾನಗೊಳಿಸಿ, ಇದಕ್ಕೆ ಹೇಳಲಾಗ್ತದೆ ಧರ್ಮಾತ್ಮ. ಧರ್ಮಾತ್ಮ ಅಂತ ಹೇಳಿದರೆ ಅವರ ಧರ್ಮವು ಅವರ ಕರ್ಮವು ಎರಡೂ ಶ್ರೇಷ್ಠ. ಧರ್ಮಾತ್ಮ ಕಹೋ ವ ಮಹಾನಾತ್ಮ ಕಹೋ ವ ಕರ್ಮ ಯೋಗಿ ಕಹೋ, ಬಾತ್ ಏಕಿ ಹೇ. ನೀವು ಧರ್ಮಾತ್ಮ ಅಂತಾದರೂ ಹೇಳಿ, ಮಹಾತ್ಮ ಅಂತಾದರೂ ಹೇಳಿ, ಅಥವಾ ಕರ್ಮ ಯೋಗಿ ಅಂತ ಹೇಳಿ ಆದರೂ ಹೇಳಿ, ವಿಷಯ ಒಂದೇ ಅಂತ ಬಾಬಾ ಹೇಳ್ತಾ ಇದ್ದಾರೆ. ऐसे ಧರ್ಮಾತ್ಮ ಬನೇ ಹೋ ऐसे ಕರ್ಮಯೋಗಿ ಬನೇ ಹೋ. ಬಾಬಾ ಕೇಳ್ತಾ ಇದ್ದಾರೆ, ಇಂತಹ ಧರ್ಮಾತ್ಮ ನೀವು ಆಗಿದ್ದೀರಾ, ಇಂತಹ ಕರ್ಮಯೋಗಿ ನೀವು ಆಗಿದ್ದೀರಾ ಅಂತ ಬಾಬಾ ಹೇಳ್ತಾ ಇದ್ದಾರೆ. ऐसे ಬ್ಲಿಸ್ಫುಲ್ ಬನೇ ಹೋ, ಈ ರೀತಿ ಆನಂದಮಯ ನೀವು ಆಗಿದ್ದೀರಾ ಅಂತ ಬಾಬಾ ಕೇಳ್ತಾ ಇದ್ದಾರೆ. ಏಕಾಂತವಾಸಿ ಬಿ और साथ साथ रमणीकता भी इतनी ही हो. ಏಕಾಂತವಾಸಿಯೂ ಹೌದು, ಹಾಗೂ ರಮಣೀಕತೆ ಅಂದರೆ ಎಲ್ಲರೊಂದಿಗೆ ಬೆರೆಯುವ ಹಾಗೆ ಇರಬೇಕು ಅಂತ ಬಾಬಾ ಹೇಳ್ತಾ ಇದ್ದಾರೆ. ಕಹಾ ಏಕಾಂತವಾಸಿ और ಕಹಾ ರಮಣೀಕತಾ, शब्दों में तो बहुत अंतर है लेकिन संपूर्णता में दोनों की समानता रहे. ಏಕಾಂತವಾಸಿ ಅಂತ ಹೇಳಿದರೆ ಒಬ್ಬರೊಂದಿಗೆ ತಲ್ಲೀನ, ರಮಣೀಕತೆ ಅಂದರೆ ಎಲ್ಲರೊಂದಿಗೆ ಸೇರಿಕೊಂಡು ಇರುವ ಹಾಗೆ. ಬಾಬಾ ಹೇಳ್ತಾರೆ, ಈ ಎರಡರ ಶಬ್ದ ನೋಡಿ ಎಲ್ಲಿಂದ ಎಲ್ಲಿಗೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಶಬ್ದಗಳ ಅಂತರ ತುಂಬ ಇದೆ, ಆದರೆ ಸಂಪೂರ್ಣತೆಯಲ್ಲಿ ಎರಡರದ್ದು ಕೂಡ ಸಮಾನತೆ ಇರಲಿ ಅಂತ ಬಾಬಾ ಹೇಳ್ತಾರೆ. ಎರಡೂ ಸಮಾನತೆ ಇರಬೇಕಾಗಿದೆ. ಜಿತನಾ ಹಿ ಏಕಾಂತವಾಸಿ ಉತನಾ ಹಿ ಫಿರ್ ಸಾಥ್ ಸಾಥ್ ರಮಣೀಕತಾ ಬಿ ಹೋಗಿ. ಎಷ್ಟು ಏಕಾಂತವಾಸಿಯೋ ಅಷ್ಟು ಜೊತೆಗೆ ರಮಣೀಕತೆ ಕೂಡ
ಇರ್ತದೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಏಕಾಂತವಾಸಿಯ ಜೊತೆ ಜೊತೆಗೆ ರಮಣೀಕತೆ ಕೂಡ ಇರ್ತದೆ. एकांत में रमणीकता गायब नहीं होनी चाहिए, दोनों समान और साथ साथ रहे. ಏಕಾಂತದ ಜೊತೆ ಜೊತೆಗೆ ಬಾಬಾ ಏಕಾಂತದ ಸಮಯದಲ್ಲಿ ರಮಣೀಕತೆ ಮಾಯ ಆಗಬಾರ್ದು ಅಂತ ಬಾಬಾ ಹೇಳ್ತಾ ಇದ್ದಾರೆ. ಏಕಾಂತದ ಸಮಯದಲ್ಲಿ ರಮಣೀಕತೆ ಮಾಯ ಆಗಬಾರ್ದು ಅಂತ ಬಾಬಾ ಹೇಳ್ತಾರೆ. ಬಾಬಾ ಹೇಳ್ತಾ ಇದ್ದಾರೆ ಏಕಾಂತದ ಸಮಯದಲ್ಲಿ ರಮಣೀಕತೆ ಮಾಯ ಆಗಬಾರ್ದು ಅಂತ ಬಾಬಾ ಹೇಳ್ತಾ ಇದ್ದಾರೆ. ಎರಡು ಸಮಾನ ಮತ್ತು ಜೊತೆ ಜೊತೆಗಿರಲಿ. आप जब रमणीकता में आते हो तो कहते हो अंतर्मुखता से नीचे आ गए, और अंतर्मुखता में आते हो तो कहते हो आज रमणीकता कैसे हो सकती, लेकिन दोनों साथ साथ हो. ಬಾಬಾ ಹೇಳ್ತಾ ಇದ್ದಾರೆ ಈಗ ನಾವು ರಮಣೀಕತೆ ಅಂತ ಹೇಳಿದರೆ ಮನಮೋಹಕ, ಬೇರೆಯವರ ಜೊತೆಗೆ ಸಂಬಂಧ ಸಂಪರ್ಕದಲ್ಲಿ ನಾವು ಬಂದಾಗ ಮನಮೋಹಕ, ಅವರಿಗೆ ನಮ್ಮ ಮಾತುಗಳು ಇಷ್ಟ ಆಗುವ ಹಾಗೆ ಬೆರೆಯುವ ವಿಧಾನ ಅಂತ ಈ ಶಬ್ದಕ್ಕೆ ನಾವು ಕನ್ನಡದಲ್ಲಿ ಬಹುಶಃ ಸ್ಪಷ್ಟವಾಗಿ ಹೇಳ್ಬೋದು, ಬೆರೆಯುವ ಹಾಗೆ. ಆಗ ನಾವು ಈ ರೀತಿ ಹೇಳ್ತೇವೆ ಅಂತರ್ಮುಖತೆಯಿಂದ ನಾವು ಕೆಳಗೆ ಇಳಿದಿದ್ದೇವೆ ಅಂತ. ಮತ್ತು ಅಂತರ್ಮುಖತೆಗೆ ಹೋಗ್ತೇವೆ ಅಂತ ಹೇಳುವಾಗ ನಾವು ಹೀಗೆ ಹೇಳ್ತೇವೆ, ಇವತ್ತು ನಾವು ರಮಣೀಕತೆ ಎಲ್ಲರೊಂದಿಗೆ ಬೆರೆಯುವುದು ಹೇಗೆ ಬಾಬಾ ಹೇಳ್ತಾ ಇದ್ದಾರೆ. ಆದರೆ ಎರಡೂ ಜೊತೆ ಜೊತೆಗಿರಲಿ ಅಂತ ಬಾಬಾ ಹೇಳ್ತಾರೆ. ಅಂತರ್ಮುಖಿಯೂ ಹೌದು ಹಾಗೂ ರಮಣೀಕತೆ ಮನಮೋಹಕ ಆಗಿರುವುದು ಕೂಡ ಹೌದು, ಎರಡೂ ಇರಲಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಅಭಿ ಅಭಿ ಏಕಾಂತವಾಸಿ, ಅಭಿ ಅಭಿ ರಮಣೀಕ್. ಕ್ಷಣದಲ್ಲಿ ಏಕಾಂತವಾಸಿ, ಕ್ಷಣದಲ್ಲಿ ರಮಣೀಕತೆ. जितनी गंभीरता उतना ही मिलनसार भी हो, ऐसे भी नहीं सिर्फ गंभीर मूर्त हो. मिलनसार अर्थात सर्व के संस्कार और स्वभाव से मिलने वाला. ಬಾಬಾ ಹೇಳ್ತಾ ಇದ್ದಾರೆ ಎಷ್ಟು ಗಂಭೀರತೆಯೋ ಅಷ್ಟು ಎಲ್ಲರೊಂದಿಗೆ ಸೇರುವ ಹಾಗೆ, ಗಂಭೀರವು ಎಲ್ಲರೊಂದಿಗೆ ಇರುವ ಹಾಗೆ. ಆದರೆ ಹೀಗೆಲ್ಲ ಕೇವಲ ಗಂಭೀರ ಮೂರ್ತಿ, ನಾವು ಯಾರ ಹತ್ರ ಮಾತಾಡೋದಿಲ್ಲ, ನಾವು ತುಂಬ ಸೀರಿಯಸ್ ಆಗಿರ್ತೇವೆ, ಹೀಗೂ ಅಲ್ಲ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಎಲ್ಲರ ಜೊತೆಗೆ ಸಂಸ್ಕಾರ ಸ್ವಭಾವದೊಂದಿಗೆ ಸೇರುವಂಥವರು ಅಂತ ಬಾಬಾ ಹೇಳ್ತಾ ಇದ್ದಾರೆ. गंभीरता का अर्थ यह नहीं कि मिलने से दूर रहें, कोई भी बात अति में अच्छी नहीं होती है. कोई बात अति में जाती है तो उसको तूफान कहा जाता है. ಬಾಬಾ ಹೇಳ್ತಾ ಇದ್ದಾರೆ ಗಂಭೀರತೆ ಅಂತ ಹೇಳಿದರೆ ಇದರ ಅರ್ಥ ಯಾರೊಂದಿಗೂ ನಾವು ಮಾತಾಡೋದಿಲ್ಲ, ನಾವೆಲ್ಲರೊಂದಿಗೆ ಎಲ್ಲರಿಂದ ದೂರ ಇದ್ದೇವೆ, ನಮ್ಮಷ್ಟಕ್ಕೆ ನಾವು ಇದ್ದೇವೆ. ಗಂಭೀರತೆ ಅರ್ಥ ನಾವು ಹಾಗೆ ತಿಳ್ಕೊಂಡು ಬಿಡಬಾರ್ದು ಅಂತ ಬಾಬಾ ಹೇಳ್ತಾರೆ. ಗಂಭೀರತೆ ಅಂದರೆ ನಮ್ಮಷ್ಟಕ್ಕೆ ನಾವು, ಈ ಅರ್ಥ ಅಲ್ಲ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಯಾವುದೇ ವಿಷಯ ಅತಿಗೆ ಹೋಗ್ತದೆ ಅಂತ ಹೇಳಿದರೆ ಅದು ಚಂದ ಇರುವುದಿಲ್ಲ ಅಂತ ಬಾಬಾ ಹೇಳ್ತಾರೆ. ಅತಿಗೆ ಹೋದಾಗ ಚಂದ ಇರುವುದಿಲ್ಲ, ಅತಿಗೆ ಹೋದಾಗ ಅದಕ್ಕೆ ಬಿರುಗಾಳಿ ಅಂತ ಹೇಳಲಾಗ್ತದೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. एक गुण तूफान मिसाल हो, दूसरा मर्ज हो तो अच्छा लगेगा नहीं. ಬಾಬಾ ಹೇಳ್ತಾ ಇದ್ದಾರೆ ಒಂದು ಗುಣ ಬಿರುಗಾಳಿ ಹಾಗೆ ಬರ್ತಾ ಇದೆ, ಇನ್ನೊಂದು ಮಾಯವಾಗಿದೆ ಅಂತ ಹೇಳಿದರೆ ಕಾಣ್ತಾ ಇಲ್ಲ, ಇನ್ನೊಂದು ಕಾಣ್ತಾ ಇಲ್ಲ ಅಂತ ಹೇಳಿದಾಗ ಚಂದ ಇರ್ತದ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಹೀಗಿಲ್ಲ. ಹಾಗಾಗಿ ऐसे अपने में पावरफुल धारणा करनी है, जैसे चाहो ವಹಾ ಅಪ್ನೆ ಕೋ ಟಿಕಾ ಸಕೆ. ಬಾಬಾ ಹೇಳ್ತಾ ಇದ್ದಾರೆ ಹಾಗಾಗಿ ತಮ್ಮನ್ನು ಈ ರೀತಿಯಾಗಿ ಪವರ್ಫುಲ್ ಧಾರಣೆ ಮಾಡಿಕೊಳ್ಳಿ ಅಂತ ಬಾಬಾ ಹೇಳ್ತಾರೆ. ಹೇಗೆ ಬೇಕೋ ಹಾಗೆ ಆ ರೀತಿಯಾಗಿ ತಮ್ಮನ್ನು ಸ್ಥಿತ ಮಾಡುವುದಕ್ಕೆ ಇರಬೇಕು. ಇದು ಬಾಬಾ ಸಮಾನತೆ ವಿಷಯದಲ್ಲಿಯೇ ಬಾಬಾ ಇಷ್ಟು ಹೊತ್ತು ಈಗ ಮಾತಾಡ್ತಾ ಇದ್ದಾರೆ. ಇಲ್ಲಿ ಕೂಡ ಸಮಾನತೆ, ಗಂಭೀರತೆಯು ಎಲ್ಲರೊಂದಿಗೆ ಸೇರಿರುವ ಹಾಗೆ ಆ ರೀತಿ ಏಕಾಂತವಾಸಿಯು ರಮಣೀಕತೆ ಈ ವಿಷಯ ಎಲ್ಲ ಬಾಬಾ ಇವತ್ತು ಸಮಾನತೆ ವಿಷಯದಲ್ಲಿ ಬಾಬಾ ಮಾತಾಡ್ತಾ ಇದ್ದಾರೆ. बाबा ಹೇಳ್ತಾ ಇದ್ದಾರೆ ऐसे नहीं कि बुद्धि रूपी पाँव टिक ना सके, बैलेंस टिक ना होने के कारण टिक नहीं सकती. ಆದರೆ ಹೀಗೆಲ್ಲ ಬುದ್ಧಿ ಎಂಬ ಕಾಲು ಸರಿಯಾಗಿ ನಿಲ್ತಾ ಇಲ್ಲ ನೆಲದಲ್ಲಿ. ಬಾಬಾ ಹೇಳ್ತಾ ಇದ್ದಾರೆ ಬ್ಯಾಲೆನ್ಸ್ ಸರಿಯಾಗಿಲ್ಲದೆ ಇರುವ ಕಾರಣದಿಂದ ಬುದ್ಧಿ ನಿಲ್ಲುವುದಿಲ್ಲ, ವ್ಯತ್ಯಾಸಗಳು ಕಂಡು ಬರ್ತದೆ. ಬ್ಯಾಲೆನ್ಸ್ ಸರಿಯಾಗಿ ನಾವು ಮೇಂಟೈನ್ ಮಾಡ್ತಾ ಇಲ್ಲ ಅಂತ ಹೇಳುವಂಥದ್ದು ಕಾಣ್ತಾ ಇದೆ.
कब कहाँ गिर जाते व हिलते जुलते रहते हैं। यह बुद्धि की हलचल होने का कारण समानता नहीं है, अर्थात संपन्न नहीं है। ಕೆಲವು ಸಂದರ್ಭ ಎಲ್ಲೋ ಒಂದು ಕಡೆ ಕಾಲು ಜಾರ್ತಾ ಇರ್ತದೆ, ಅಲ್ಗಾಡ್ತಾ ಇರ್ತೇವೆ. ಬಾಬಾ ಹೇಳ್ತಾ ಇದ್ದಾರೆ ಈ ರೀತಿ ಬುದ್ಧಿಯ ಗೊಂದಲ ಇರುವ ಕಾರಣ ಸಮಾನತೆ ಇರುವುದಿಲ್ಲ, ಅರ್ಥಾತ್ ಸಂಪನ್ನರಾಗುವುದಿಲ್ಲ. ಸಮಾನತೆ ಅಂತ ಹೇಳಿದರೆ ಸಂಪನ್ನರಾಗುವುದು, ಹಾಗಾಗಿ ಸಂಪನ್ನ ಆಗುವುದಿಲ್ಲ. ಬುದ್ಧಿಯಲ್ಲಿ ಗೊಂದಲ ವ್ಯತ್ಯಾಸಗಳು ಕಂಡು ಬರ್ತಾ ಇದೆ. कोई भी चीज़ अगर फुल हो तो उसके बीच में कब हलचल नहीं हो सकती। हलचल तब होती है जब कमी होती है, संपन्न नहीं होता है. ಬಾಬಾ ಹೇಳ್ತಾ ಇದ್ದಾರೆ ಯಾವುದೇ ವಸ್ತು ಒಂದು ವೇಳೆ ಫುಲ್ ಆಗಿದೆ ಅಂತ ಹೇಳಿದರೆ ಅದರ ಮಧ್ಯದಲ್ಲಿ ಯಾವುದೇ ತುಳುಕುವಂಥದ್ದಿಲ್ಲ. ಬಾಬಾ ಹೇಗೆ ತುಂಬಿದ ಕೊಡ ತುಳುಕುವುದಿಲ್ಲ ಅಂತ ಹೇಳ್ತೇವೆ, ಆ ರೀತಿಯಾಗಿ ಬಾಬಾ ಹೇಳ್ತಾ ಇದ್ದಾರೆ. ಹಾಗಾಗಿ ಈ ರೀತಿಯ ಗೊಂದಲ ಇರುವುದಿಲ್ಲ. ಗೊಂದಲಕ್ಕೆ ಕಾರಣ ಕೊರತೆ, ಸಂಪನ್ನ ಆಗಿಲ್ಲ ಅಂತ ಹೇಳುವಂಥದ್ದು ಹೇಳ್ತಾ ಇದೆ. तो यह बुद्धि में व्यर्थ संकल्पों की व माया की हलचल तब मचती है जब फुल नहीं हो, संपन्न नहीं हो. ಈಗ ಬುದ್ಧಿಯಲ್ಲಿ ಕೂಡ ವ್ಯರ್ಥ ಸಂಕಲ್ಪ ಮತ್ತು ಮಾಯೆಯ ಒಂದು ಗೊಂದಲಗಳು ಯಾವಾಗ ಬರ್ತದೆ ಅಂತ ಹೇಳಿದರೆ ಫುಲ್ ಆಗದೇ ಇದ್ದಾಗ ಅಂತ ಬಾಬಾ ಹೇಳ್ತಾರೆ. ಫುಲ್ ಆಗದೇ ಇದ್ದಾಗ ಈ ರೀತಿಯಾಗಿ ಆಗ್ತದೆ. दोनों में संपन्न व समानता हो तो हलचल हो ही नहीं सकता. ಈ ರೀತಿಯಾಗಿ ಎರಡೂ ವಿಧಾನಗಳಲ್ಲಿ ನಾವು ಸಂಪನ್ನರಾಗಿದ್ದಾಗ ಬಾಬಾ ಹೇಳ್ತಾ ಇದ್ದಾರೆ ಗೊಂದಲ ಅಂತ ಹೇಳುವಂಥದ್ದು ಬರುವುದಿಲ್ಲ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಸಂಪೂರ್ಣರಾಗಿ ಬಿಡ್ತೀರಿ. ಸಂಪೂರ್ಣ ಸ್ಥಿತಿ ವ ಸಂಪೂರ್ಣ स्टेज अर्थात संपूर्ण वस्तु का प्रभाव ना निकले यह हो ही नहीं सकता. ಬಾಬಾ ಹೇಳ್ತಾ ಇದ್ದಾರೆ ಸಂಪೂರ್ಣ ಸ್ಥಿತಿ ಅಥವಾ ಕ್ಲಿಯರ್ ಆಗಿರೋ ವಸ್ತು ಅದರ ಪ್ರಭಾವ ಹೊರಡಲಿಲ್ಲ ಹೀಗೆ ಆಗೋ ಸಾಧ್ಯತೆ ಇಲ್ಲ. ಫುಲ್ ಸ್ಯಾಟಿಸ್ಫೈಡ್ ಆಗಿರುವಂಥ ಒಂದು ವಸ್ತು ಅದು ಪಬ್ಲಿಷ್ ಆಗಲಿಲ್ಲ ಹೀಗೆ ಹೇಳೋ ಸಾಧ್ಯತೆ ಇಲ್ಲ ಅಂತ ಬಾಬಾ ಹೇಳ್ತಾ ಇದ್ದಾರೆ. चंद्रमा भी जब 16 कला संपूर्ण हो जाता है तो ना चाहते हुए भी हर एक को अपनी तरफ आकर्षित करता है. कोई भी वस्तु संपन्न होती है तो अपने आप आकर्षण करती है. ಬಾಬಾ ಹೇಳ್ತಾ ಇದ್ದಾರೆ ಉದಾಹರಣೆಗೆ ಚಂದ್ರ, ಆಕಾಶದಲ್ಲಿ ಚಂದ್ರ ಸಂಪೂರ್ಣ ಚಂದ್ರ ಅಂದರೆ 16 ಕಲಾ ಸಂಪೂರ್ಣ ಆಗಿರುವಂಥ ಚಂದ್ರ ಇಷ್ಟ ಇಲ್ಲ ಅಂತ ಹೇಳಿದ್ರು ನಮಗೆ ಒಮ್ಮೆ ಆಕಾಶಕ್ಕೆ ನೋಡುವ ಹಾಗೆ ಮಾಡ್ತದೆ, ಚಂದ್ರನನ್ನು ನೋಡುವ ಹಾಗೆ ಮಾಡ್ತದೆ. ಹಾಗೆ ಯಾವುದೇ ವಸ್ತು ಸಂಪನ್ನ ಆಗಿದೆ ಅಂತ ಹೇಳಿದರೆ ತನ್ನ ಕಡೆಗೆ ಆಕರ್ಷಣೆ ಅವಶ್ಯವಾಗಿ ಮಾಡ್ತದೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. तो संपूर्णता की कमी के कारण विश्व की सर्व आत्माओं को आकर्षण नहीं कर पाते. ಹಾಗಾಗಿ ಸಂಪೂರ್ಣತೆಯ ಕೊರತೆ ನಮ್ಮಲ್ಲಿ ಇರುವ ಕಾರಣದಿಂದಲೇ ವಿಶ್ವದ ಸರ್ವ ಆತ್ಮಗಳನ್ನು ನೀವು ಆಕರ್ಷಣೆ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತ ಬಾಬಾ ಇವತ್ತು ಭಾರಿ ದೊಡ್ಡ ವಿಷಯವನ್ನು ಹೇಳ್ತಾ ಇದ್ದಾರೆ. ವಿಶ್ವದ ಆತ್ಮಗಳನ್ನು ನಮಗೆ ಆಕರ್ಷಣೆ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಯಾಕೆ ಅಂತ ಹೇಳುವಂಥದ್ದನ್ನು ಬಾಬಾ ಹೇಳ್ತಾ ಇದ್ದಾರೆ. ಸಂಪೂರ್ಣತೆ ಇಲ್ಲದೇ ಇರುವ ಕಾರಣದಿಂದ जितनी अपने में कमी है उतना आत्माओं को अपनी तरफ कम आकर्षित कर पाते हो. ನಮ್ಮಲ್ಲಿ ಕೊರತೆ ಎಷ್ಟಿದೆಯೋ ಅಷ್ಟೇ ಕಡಿಮೆ ಅವರನ್ನು ಆತ್ಮಗಳನ್ನು ಕೂಡ ಆಕರ್ಷಣೆ ಮಾಡುವುದರಲ್ಲಿ ಕೂಡ ಕಡಿಮೆಯಾಗಿ ಬಿಡ್ತದೆ. चंद्रमा की कला कम होती है तो किसका अटेंशन नहीं जाता है. ಹಾಗೆ ಚಂದ್ರ ಕೂಡ ದಿನ ಕಳೆದ ಹಾಗೆ ಕಡಿಮೆ 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 ಆಗ್ತಾ ಬರ್ತಾನೆ ಅಂತ ಹೇಳುವಾಗ ಆಕಾಶಕ್ಕೆ ನೋಡುವವರು ಕೂಡ ಇರುವುದಿಲ್ಲ. जब संपूर्ण हो जाता है तो चाहते हुए भी ना चाहते हुए भी सभी का अटेंशन जाता है. ಹಾಗೆ ಚಂದ್ರ ಫುಲ್ ಆಗಿದ್ದಾನೆ ಅಂತ ಹೇಳಿದರೆ ಫುಲ್ ಮೂನ್ ಅಂತ ಹೇಳಿದಾಗ ಎಲ್ಲ ಇಷ್ಟ ಇಲ್ಲ ಅಂತ ಹೇಳಿದರೆ ಒಮ್ಮೆ ಆಕಾಶಕ್ಕೆ ಕಣ್ಣು ಓಡ್ತದೆ. कोई देखे ना देखे लेकिन जरूर देखने में आता है. ನೋಡ್ತಾರೋ ಬಿಡ್ತಾರೋ ಅವಶ್ಯವಾಗಿ ಕಾಣ್ತಾನೆ ಅಂತ ಅವಶ್ಯ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಹಾಗಾಗಿ ಬಾಬಾ ಹೇಳ್ತಾ ಇದ್ದಾರೆ ಹಾಗಾಗಿ ಸಂಪೂರ್ಣತಾ ಮೇ ಪ್ರಭಾವ ಕಿ ಶಕ್ತಿ ಹೋತಿ ಹೈ. ಬಾಬಾ ಹೇಳ್ತಾ ಇದ್ದಾರೆ ಸಂಪೂರ್ಣತೆಯಲ್ಲಿ
ಪ್ರಭಾವದ ಶಕ್ತಿ ಇರ್ತದೆ, ಬೇರೆಯವರ ಮೇಲೆ ನಮಗೆ ಪ್ರಭಾವ ಮಾಡುವಂಥ ಶಕ್ತಿ ಸಂಪೂರ್ಣತೆಯಲ್ಲಿರ್ತದೆ ಅಂತ ಬಾಬಾ ಸ್ಪಷ್ಟ ಮಾಡ್ತಾ ಇದ್ದಾರೆ. ತೋ ಪ್ರಭಾವಶಾಲಿ बनने के लिए ಸಂಪನ್ನ बनना पड़े. ಹಾಗಾಗಿ ಇದು ಭಾರಿ ದೊಡ್ಡದಾಗಿರೋ ಒಂದು ಸೀಕ್ರೆಟ್ ಬಾಬಾ ಇವತ್ತು ಹೇಳ್ತಾ ಇದ್ದಾರೆ. ಸಂಪೂರ್ಣ ನಮಗೆ ಪ್ರಭಾವ ಬೇರೆಯವರ ಮೇಲೆ ಹಾಕಬೇಕಾದ್ರೆ ಸಂಪೂರ್ಣ ಆಗಬೇಕು ಅಂತ ಬಾಬಾ ಹೇಳ್ತಾರೆ. अगर बैलेंस ठीक नहीं होता है तो हिलने जुलने का जो खेल करते हो वह साक्षी हो देखो तो अपने ऊपर भी बहुत हंसी आवे. ಒಂದು ವೇಳೆ ಬ್ಯಾಲೆನ್ಸ್ ಸರಿಯಾಗಿ ಮೇಂಟೈನ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ನಾವು ಅಲ್ಗಾಡ್ತಾ ಇದ್ದೇವೆ ಅಂತ ಹೇಳಿದರೆ, ಈ ಆಟ ಏನು, ಇದೊಂದು ಆಟ ಅಲ್ಗಾಡುವಂಥದ್ದು. ಅದನ್ನು ಸಾಕ್ಷಿಯಾಗಿ ನಿಮ್ಮನ್ನು ನೀವೇ ನೋಡಿ ಅಂತ ಹೇಳಿದರೆ ನಿಮಗೇ ನೆಗಡಲಿಕ್ಕೆ ಬರ್ಬೋದು ಅಂತ ಬಾಬಾ ಹೇಳ್ತಾರೆ. ನಮ್ಮ ಪರಿಸ್ಥಿತಿಯನ್ನು ನೋಡುವಾಗ ನಮಗೇ ನೆಗಡಲಿಕ್ಕೆ ಬರುವ ಹಾಗೆ. उदाहरण के बाबा ಹೇಳ್ತಾರೆ, जैसे कोई अपने पूरे न होश में नहीं होता है तो उनकी चलन देख हंसी आती है ना, तो अपने आप को भी देखो. जब माया थोड़ा बहुत भी बेहोश कर देती है, अपनी श्रेष्ठ स्मृति का होश गायब कर देती है, तो उस समय चाल कैसी होती है, वह नज़ारा सामने आता है. अब ಹೇಳ್ತಾರೆ, ಉದಾಹರಣೆಗೆ ಈಗ ಯಾರಾದರೂ ಸಂಪೂರ್ಣ ಅವರ ಕಂಟ್ರೋಲ್ನಲ್ಲಿ ಇಲ್ಲ, ಈಗ ಕುಡ್ದಿದ್ದಾರೆ ಅಂತ ಹೇಳಿದಾಗ ಅವರ ಚಲನವಲನ ಹೇಗಿರ್ತದೆ ಅದನ್ನು ನೋಡಿ ಬೇರೆಯವರು ನೆಗಾಡ್ತಾರೆ. ಹಾಗೆ ನಿಮ್ಮನ್ನು ನೀವೇ ನೋಡಿಕೊಳ್ಳಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಯಾವಾಗ ನಾವು ಮಾಯೆಗೆ ವಶೀಭೂತರಾಗಿ ನಾವು ಸ್ವಲ್ಪ ಇದು ನಮ್ಮ ಕಂಟ್ರೋಲ್ನಲ್ಲಿ ನಿಯಂತ್ರಣದಲ್ಲಿ ಇಲ್ಲದಾಗ ಆಗಿರ್ತೇವೆ, ಆಗ ನಮ್ಮ ಶ್ರೇಷ್ಠ ಸ್ಮೃತಿಯ ಒಂದು ಏನು ನಶೆ ಏನಿದೆ ಅದು ಮಾಯ ಆಗಿಬಿಡ್ತದೆ. ಆ ಸಮಯ ನಮ್ಮ ಚಲನವಲನ ಹೇಗಿರ್ತದೆ, ಆ ದೃಶ್ಯ ನಿಮ್ಮ ಕಣ್ಮುಂದೆ ಬರ್ತಾ ಇದೆಯಾ ಅಂತ ಬಾಬಾ ಹೇಳ್ತಾರೆ. ನಮ್ಮ ಶ್ರೇಷ್ಠ ಸ್ಮೃತಿಗಳೇನಿದೆ ಬಾಬಾ ಹೇಳ್ತಾರೆ, ನಮ್ಮ ಕೈಯಿಂದ ಈ ರೀತಿಯಾಗಿ ಬ್ಯಾಲೆನ್ಸ್ ತಪ್ಪಿ ಹೋದ ಸಮಯದಲ್ಲಿ ಆ ದೃಶ್ಯ ನಿಮ್ಮ ಕಣ್ಮುಂದೆ ಬರ್ತಾ ಇದೆಯಾ ಅಂತ ಬಾಬಾ ಕೇಳ್ತಾ ಇದ್ದಾರೆ. उस समय अगर साक्षी हो देखो तो अपने आप पर हंसी आवेगी. ಬಾಪ್ ದಾದಾ ಸಾಕ್ಷಿ ಹೋಕರ್ ಕೇಲ್ ದೇಖ್ತೆ. ಆ ಸಮಯದಲ್ಲಿ ನಾವು ನಮ್ಮನ್ನು ನಾವೇ ನೋಡಿಕೊಂಡಾಗ ನಮ್ಮ ಪರಿಸ್ಥಿತಿಯ ಬಗ್ಗೆ ನಮಗೆ ನೆಗಾಡಲಿಕ್ಕೆ ಬರುವ ಹಾಗೆ ಇರ್ತದೆ. ಹಾಗಾಗಿ ಬಾಪ್ ದಾದಾ ಸಾಕ್ಷಿಯಾಗಿ ಈ ಆಟವನ್ನು ನೋಡ್ತಾ ಇರ್ತಾರೆ. ಹರೇಕ್ ಬಚ್ಚೋं का तो ऐसा खेल दिखाना अच्छा लगता है. बाप दादा क्या देखना चाहते हैं उसको भी तुम जानते हो. ಈಗ ಪ್ರತಿಯೊಬ್ಬರ ಮಕ್ಕಳ ಇಂಥ ಆಟ ನೋಡುವಂಥದ್ದನ್ನು ನೀವು ಇಷ್ಟಪಡ್ತೀರಾ ಅಂತ ಬಾಬಾ ಕೇಳ್ತಾ ಇದ್ದಾರೆ. ಇಂಥದನ್ನು ತೋರಿಸ್ಲಿಕ್ಕೆ ನೀವು ಇಷ್ಟಪಡ್ತಾ ಇದ್ದೀರಾ? ಬಾಪ್ ದಾದಾ ನಮ್ಮಿಂದ ಏನು ಇಷ್ಟಪಡ್ತಾ ಇದ್ದಾರೆ ಅಂತ ಹೇಳುವಂಥದ್ದು ಕೂಡ ನಿಮಗೆ ಗೊತ್ತಿದೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. जब जानते हो मानते भी हो फिर चलने में क्यों नहीं हो. तीन कोने ठीक हो बाकी एक ठीक ना हो तो क्या होगा. चारों ही बातें जानते हुए भी मानते हुए भी वर्णन भी करते हो, लेकिन कुछ चलते हो कुछ नहीं चलते हो तो कमी हो गई ना. ಹಾಗಾಗಿ ಬಾಬಾ ನಮ್ಮಿಂದ ಏನು ಇಷ್ಟಪಡ್ತಾ ಇದ್ದಾರೆ ಅಂತ ನಮಗೆ ಗೊತ್ತಿದೆ, ಒಪ್ಪಿಕೊಂಡಿದ್ದೇವೆ ಕೂಡ ಹೌದು ಅಂತ. ಮತ್ತೆ ನಡೆಯುವುದಿಲ್ಲ ಯಾಕೆ ಅಂತ ಬಾಬಾ ಪ್ರಶ್ನೆ ಮಾಡ್ತಾ ಇದ್ದಾರೆ. ಈಗ 3 ಮೂಲೆ ಸರಿಯಾಗಿದೆ, ಒಂದು ಸರಿ ಇಲ್ಲ ಅಂತ ಹೇಳಿದರೆ ಹೇಗೆ, ಏನಾಗ್ಬೋದು ಅಂತ ಬಾಬಾ ಹೇಳ್ತಾರೆ. 3 ಮೂಲೆ ಸರಿಯಾಗಿದೆ. ಬಾಬಾ ಹೇಳ್ತಾ ಇದ್ದಾರೆ, 4 ವಿಷಯಗಳನ್ನು ನೀವು ತಿಳ್ಕೊಂಡಿದ್ದೀರಿ, ಒಪ್ಪಿಕೊಂಡಿದ್ದೀರಿ. ವರ್ಣನೆಗೆ ಬಾಬಾ ಇಷ್ಟೊತ್ತು ನಮಗೇನು ಹೇಳಿದರು, ಯಾವುದರಲ್ಲೆಲ್ಲ ಸಮಾನತೆ ವಿಷಯಗಳನ್ನು ಹೇಳಿದರು. ಇದನ್ನೆಲ್ಲ ಕೇಳುವಾಗ ನಮಗೆ ಹೌದು ಹೌದು ಅಂತಲೇ ಅನಿಸ್ತಾ ಇದೆ. ಇದರ ವಿಷಯದಲ್ಲಿ ನಮಗೆ ಎಲ್ಲಿ ಕೂಡ ಪ್ರಶ್ನಾರ್ಥಕ ಚಿಹ್ನೆ ಇಲ್ಲವೇ ಇಲ್ಲ. ಒಪ್ಪಿಕೊಂಡಿದ್ದೀರಿ, ವರ್ಣನೆ ಕೂಡ ಮಾಡ್ತೀರಿ, ಹಾಗಿದ್ರೆ ನಡೆಯುವುದಿಲ್ಲ ಯಾಕೆ. ಕೆಲವುದರಲ್ಲಿ ನಡೀತಾ ಇದ್ದೇವೆ, ಕೆಲವುದರಲ್ಲಿ ನಡೀತಾ ಇಲ್ಲ ಅಂತ ಬಾಬಾ ಹೇಳ್ತಾರೆ. ಯಾಕೆ ಕಡಿಮೆ ಆಯ್ತಲ್ಲ. ಅಭಿ ಇಸ್ ಕಮಿ ಕೋ ಬರ್ನೆ ಕಾ ಪ್ರಯತ್ನ ಕರೋ. जैसे दो बातें सुनाई ना, तो ऐसे ही नॉलेजफुल और पावरफुल इन दोनों का बैलेंस ठीक रखो तो संपूर्णता के समीप आ जाएंगे. ಹಾಗಾಗಿ ಈಗ ಈ ರೀತಿಯಾಗಿ ಜ್ಞಾನಪೂರ್ಣರು ಶಕ್ತಿಪೂರ್ಣರು ಈ ಎರಡರ ಬ್ಯಾಲೆನ್ಸ್ ಸರಿಯಾಗಿಟ್ಟುಕೊಂಡು ಸಂಪೂರ್ಣತೆಯ ಸಮೀಪಕ್ಕೆ ಬನ್ನಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. नॉलेजफुल बहुत बनते हो, पावरफुल कम बनते हो, तो बैलेंस ठीक नहीं रहता.
ಬಾಬಾ ಹೇಳ್ತಾ ಇದ್ದಾರೆ, ಜ್ಞಾನಪೂರ್ಣರು ನಾವು ತುಂಬ ಆಗಿದ್ದೇವೆ, ಶಕ್ತಿಶಾಲಿಗಳು ಕಡಿಮೆ ಆಗಿದ್ದೇವೆ. ಜ್ಞಾನ ತುಂಬ ಗೊತ್ತಿದೆ ನಮಗೆ, ಶಕ್ತಿ ಕಡಿಮೆ ಆಗಿದೆ. ಹಾಗಾಗಿ ಬ್ಯಾಲೆನ್ಸ್ ಸರಿಯಾಗಿ ಇಟ್ಕೊಳ್ಳಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. शक्तियों को और शक्ति को बैलेंस्ड दिखाते हैं, आशीर्वाद देते हुए दिखाते हैं, तो स्वयं अपने बैलेंस में ठीक ना होंगे, अपने ऊपर ही बैलेंस नहीं कर सकेंगे, तो अनेकों के लिए मास्टर ब्लिसफुल कैसे बन सकेंगे. ಬಾಬಾ ಹೇಳ್ತಾ ಇದ್ದಾರೆ, ಈಗ ಶಕ್ತಿ ದೇವಿಯರನ್ನು ಶಕ್ತಿಯರ ರೂಪದಿಂದ ಅವರನ್ನು ಬ್ಯಾಲೆನ್ಸ್ ಆಗಿರುವಂಥದ್ದನ್ನು ತೋರಿಸ್ತಾರೆ, ಆಶೀರ್ವಾದ ಕೊಡ್ತಾ ಇರುವಂಥದ್ದನ್ನು ಕೂಡ ತೋರಿಸ್ತಾರೆ. ಹಾಗಾಗಿ ಸ್ವಯಂ ತನ್ನ ಬ್ಯಾಲೆನ್ಸ್ ಸರಿಯಾಗಿ ಇಟ್ಟುಕೊಂಡಿಲ್ಲ, ತನ್ನ ಮೇಲೆಯೇ ನಿಯಂತ್ರಣ ಇಲ್ಲ ಅಂತ ಹೇಳಿದರೆ ಅನೇಕರ ಮೇಲೆ ಮಾಸ್ಟರ್ ಬ್ಲಿಸ್ಫುಲ್, ಮಾಸ್ಟರ್ ಆನಂದದ ಸಾಗರ ಅವರು ಹೇಗೆ ಆಗಲಿಕ್ಕೆ ಸಾಧ್ಯ ಅಂತ बाबा ಕೇಳ್ತಾ ಇದ್ದಾರೆ. अभी तो इस चीज़ के सभी भिखारी हैं, ब्लिस के वरदानी व महादानी शिव और शक्तियों के सिवाय कोई नहीं है. ಈಗ ಈ ಒಂದು ವಿಷಯದಲ್ಲಿ ಎಲ್ಲರೂ ಭಿಕಾರಿಗಳೇ ಆನಂದವನ್ನು ಪಡೆದುಕೊಳ್ಳುವುದರಲ್ಲಿ. ಹಾಗಾಗಿ ಆನಂದದ ವರದಾನಿ ಮತ್ತು ಮಹಾದಾನಿ ಅಂತ ಹೇಳಿದರೆ ಶಿವ ಮತ್ತು ಶಕ್ತಿಯರ ಹೊರತು ಬೇರೆ ಯಾರೂ ಇಲ್ಲ ಅಂತ ಬಾಬಾ ಹೇಳ್ತಾ ಇದ್ದಾರೆ. तो जिस चीज़ के वरदानी व महादानी हो वह पहले स्वयं में संपन्न होंगे, तभी तो दूसरों को दे सकेंगे ना. ऐसे मास्टर नॉलेजफुल, ब्लिसफुल और इतना ही फिर केयरफुल श्रेष्ठ आत्माओं को नमस्ते. ಹಾಗೆ ಬಾಬಾ ಹೇಳ್ತಾ ಇದ್ದಾರೆ, ಹಾಗಾಗಿ ಯಾವ ವಸ್ತುವಿನ ಮಹಾದಾನಿ ಮತ್ತು ವರದಾನಿಯಾಗಿದ್ದೀರೋ ಅದನ್ನು ಮೊದಲು ಸ್ವಯಂನಲ್ಲಿ ಸಂಪನ್ನ ಮಾಡಿಕೊಂಡಾಗ ಬೇರೆಯವರಿಗೂ ಕೂಡ ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಯಾವುದೆಲ್ಲ ಸ್ವಯಂನಲ್ಲಿ ಮಹಾದಾನಿ ಶಿವಶಕ್ತಿಯರ ಹೊರತು ಬೇರೆ ಯಾರು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಯಾವ ವಸ್ತುವಿನ ವರದಾನಿ ಮತ್ತು ಮಹಾದಾನಿಗಳಾಗಿದ್ದೀರೋ ಅದನ್ನು ಮೊದಲು ಸ್ವಯಂನಲ್ಲಿ ಸಂಪನ್ನಗೊಳಿಸಿದಾಗ ಬೇರೆಯವರಿಗೆ ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ಹಾಗೆ ಇಂತಹ ಮಾಸ್ಟರ್ ನಾಲೆಜ್ಫುಲ್, ಬ್ಲಿಸ್ಫುಲ್ ಮತ್ತು ಇಷ್ಟೇ ಕೇರ್ಫುಲ್ ಆಗಿರುವಂಥವ್ರು, ಅದರ ಪ್ರತಿ ತುಂಬ ಎರಡು ವಿಷಯಗಳ ಕಡೆಗೆ ತುಂಬ ಗಮನ ಕೊಡುತ್ತಾ ಇರುವಂಥವ್ರು. ಮಾಸ್ಟರ್ ನಾಲೆಜ್ಫುಲ್, ಮಾಸ್ಟರ್ ಆನಂದದ ಸಾಗರ, ಮಾಸ್ಟರ್ ಜ್ಞಾನಪೂರ್ಣ, ಈ ಎರಡರ ಕಡೆಗೆ ತುಂಬ ಕೇರ್ಫುಲ್ ಆಗಿರುವಂಥವರಿಗೆ, ಶ್ರೇಷ್ಠ ಆತ್ಮಗಳಿಗೆ ಬಾಪ್ದಾದ ನಮಸ್ತೆ ಅಂತ ಹೇಳ್ತಾ ಇದ್ದಾರೆ. ಇಂತಹ ನಮ್ಮ ಮೇಲೆ ಸದಾ ಕೇರನ್ನು ಇಟ್ಟುಕೊಂಡಿರುವಂತಹ ಬಾಪ್ದಾದರವರಿಗೆ ಕೂಡ ನಮಸ್ತೆ ನಮಸ್ತೆ ನಮಸ್ತೆ. ಒಳ್ಳೆಯದು. ಓಂ ಶಾಂತಿ. ಇವತ್ತು ಬಾಪ್ದಾದ ನಮಗೆ ಸಮಾನತೆಯನ್ನು ಬಾಬಾ ಕಲಿಸ್ತಾ ಇದ್ದಾರೆ. ಸಮಾನತೆಯ ತುಂಬ ಆಳವಾಗಿರೋ ವಿಷಯವನ್ನು ಬಾಬಾ ನಮಗೆ ಹೇಳ್ತಾ ಇದ್ದಾರೆ. ನಿಂದನೆ, ಸ್ತುತಿ ಎರಡರಲ್ಲಿ ಕೂಡ ನಮಗೆ ಸಮಾನತೆ ಇರಬೇಕಾಗಿದೆ. ಬ್ಯಾಲೆನ್ಸ್, ಒಂದು ಕಡಿಮೆ ಒಂದು ಹೆಚ್ಚು ಹೀಗೆ ಆಗಬಾರ್ದಾಗಿದೆ. ಹಾಗೆ ಏಕಾಂತ ಮತ್ತು ರಮಣೀಕತೆ, ಇಲ್ಲಿ ಕೂಡ ನಮಗೆ ಬ್ಯಾಲೆನ್ಸ್ ಬೇಕು ಅಂತ ಬಾಬಾ ಹೇಳ್ತಾ ಇದ್ದಾರೆ. ಹಾಗೆ ಗಂಭೀರತೆ ಮತ್ತು ಎಲ್ಲರೊಂದಿಗೆ ಸೇರಿಕೊಂಡಿರುವಂಥದ್ದು, ಇಲ್ಲಿ ಕೂಡ ನಮಗೆ ಬ್ಯಾಲೆನ್ಸ್ ಇರಬೇಕು ಅಂತ ಬಾಬಾ ಹೇಳ್ತಾ ಇದ್ದಾರೆ. ಹಾಗಾಗಿ ಸಂಪೂರ್ಣತೆ ಇಲ್ಲದೇ ಇರುವ ಕಾರಣದಿಂದ ಬೇರೆಯವರ ಮೇಲೆ ನಮಗೆ ಪ್ರಭಾವ ಹಾಕ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಭಾರಿ ದೊಡ್ಡ ವಿಷಯ ಆಗಿದೆ ಇದು. ನಮಗೆ ಬೇರೆಯವರ ಮೇಲೆ ಪ್ರಭಾವ, ನಮ್ಮಲ್ಲಿ ಕೊರತೆ ಇದೆ ಅಂತ ಹೇಳಿದರೆ ಆ ಕೊರತೆ ಬೇರೆಯವರು ನಮ್ಮ ಕಡೆಗೆ, ನಮ್ಮ ಪ್ರಭಾವಕ್ಕೆ ಒಳಗಾಗುವುದರಲ್ಲಿ ಕೂಡ ಕೊರತೆ ಕಾಣ್ತದೆ ಅಂತ ಬಾಬಾ ಇವತ್ತು ಸ್ಪಷ್ಟ ಮಾಡ್ತಾ ಇದ್ದಾರೆ. ಒಳ್ಳೆಯದು. ಓಂ ಶಾಂತಿ.